ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಗೌರಿಶಂಕರ್ ಕರೋಶಿ ಅಂತ, ಧಾರವಾಡದ ವಾಸಿಯಾಗಿನ್ರಿ. ಇಲ್ಲೇ ಹತ್ತಿರದ ಮನಗುಂಡಿ ಅಂತ ಊರೊಳಗೆ ಒಂದು ಸ್ವಲ್ಪ ಜಮೀನಿದೆ. ಅಲ್ಲಿ ಹಸು ಕರು ಎಲ್ಲ ಇಟ್ಕೊಂಡು ಸುಸ್ಥಿರ ಕೃಷಿ ಹೆಂಗೆ ಮಾಡ್ಬೋದು ಅನ್ನೋದನ್ನ ಪ್ರಯೋಗಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಅದರಲ್ಲಿ ಯಾವ್ದಾವ್ದು ಒಳ್ಳೇದು ಪರಿಣಾಮ ತೋರಿಸಿರುತ್ತೆ ಅದನ್ನ ಬೇರೆಯವ್ರ ಜೊತೆಗೂ ಹಂಚ್ಕೊಳ್ತಾ ಇರ್ತೀನಿ. ಹೆಚ್ಚಾನೆಚ್ಚ ಎಲ್ಲರೂ ಬರ್ತಾರೆ, ಕೃಷಿ ಮೇಲೆ ಮಾತಾಡ್ತಾರೆ. ಏನಾಗ್ತದ, ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಹೇಳ್ಬಿಡ್ತೀವಿ. ಇದು ಹಿಂಗಿದೆ, ಇದು ಹಿಂಗದ, ನಾ ಹಿಂಗ್ ಕಂಡು ಹಿಡ್ದೇನಿ, ನಂದೇ ಫಾಲೋ ಮಾಡ್ರಿ ಅಂತ ಹೇಳಿ. ಬಟ್ ಇದಲ್ದೇನು ಪ್ರಕೃತಿನೂ ಕೃಷಿ ಮಾಡ್ತದ. ಆ ಕೃಷಿಯೊಳಗೆ ಏನೇನು ನಿಯಮಗಳಿದಾವ, ಏನೇನು ಪದ್ಧತಿಗಳಿದಾವ, ಅದು ನಮಗೆ ಕಾಣ್ಲಿಕ್ಕೆ ಶುರು ಆದ್ರೆ ನಾವು ಬೇರೆ ಯಾರನ್ನು ಕೇಳೋದೇ ಬೇಕಾಗಿಲ್ಲ. ಯಾಕಂದ್ರೆ ಲಾಸ್ಟಿಗೆ ಹೋಗಿ ಇದ್ರೊಳಗೆ ಗೆಲ್ಲುವಂತ ಬರೋದು ಪ್ರಕೃತಿ ಮಾಡಿದ ನಿಯಮಕ್ಕೆ ಮಾತ್ರ, ಮನುಷ್ಯನ್ ಮಾಡಿದ ನಿಯಮಕ್ಕಲ್ಲ. ಹಾಗಾಗಿ ಇವತ್ತು ಕೃಷಿ ಬಗ್ಗೆ ಮೂಲವಾಗಿ ಬಹಳ ಏನು ನಾ ತಾಂತ್ರಿಕ ಶಬ್ದ ಬಳಸೋದಿಲ್ಲ ಅಥವಾ ಬಹಳ ಕಷ್ಟದ ಶಬ್ದನೂ ಬಳಸೋದಿಲ್ಲ. ಸೊ ಶುರು ಮಾಡೋಕಿನ ಮೊದಲು ನನ್ನದೇ ಒಂದು ಪ್ರಶ್ನೆ ಅದ. ಕೃಷಿ ಅಂದ್ರೆ ಏನು, ಮತ್ತೆ ಯಾರಿಗಾಗಿ ಮಾಡ್ಲಿಕ್ಕತ್ತೀವಿ, ಯಾಕೆ ಮಾಡ್ಲಿಕ್ಕತ್ತೀವಿ, ಮತ್ತೆ ಕೃಷಿ ಮನುಷ್ಯ ಮಾತ್ರ ಮಾಡ್ತಾನ ಅಥವಾ ಬೇರೆ ಪ್ರಾಣಿ ಪಕ್ಷಿನೂ ಮಾಡ್ತಾವ? ಇದು ಮೂಲವಾದ ಪ್ರಶ್ನೆ ಅಲ್ಲ. ಸೊ ನಾವು ಬಹಳ ಮಂದಿಗೆ ನಾ ಕೇಳ್ತಿರ್ತೀನಿ, ನೀವು ಕೃಷಿ ಯಾಕೆ ಮಾಡ್ತೀರಿ? ಹೊಟ್ಟಿಪಾಡಿಗೆ ಮಾಡ್ತೀವ್ರಿ, ಬದುಕ್ಬೇಕಲ್ಲ. ಮತ್ತೆ ಹಂಗಂತ ಹೇಳಿ ಕೃಷಿ ಮಾಡೋರು ಮಾತ್ರ ಬದುಕ್ಲಿಕ್ಕತ್ತಾರೇನು, ಬೇರೆಯವ್ರು ಬದುಕ್ತಾ ಇಲ್ಲನು? ಈಗ ಬೇರೆ ಪ್ರಾಣಿ ಪಕ್ಷಿ ಎಲ್ಲಿ ಕೃಷಿ ಮಾಡ್ಲಿಕ್ಕತ್ತದ? ಯಾವ್ದೋ ಒಂದು ನಾಯಿ, ಬೆಕ್ಕು, ಹುಲಿ, ಕುದುರೆ, ಕರಡಿ, ಆನಿ ಅಂತ ಹೊಟ್ಟಿ ಯಾರಿಗದ? ಅದು ಆನಿ ಕೃಷಿ ಮಾಡ್ಲಿಕ್ಕತ್ತದ? ಆದ್ರೂ ಅದ್ರ ಹೊಟ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ಸಿಗ್ಲಿಕ್ಕತ್ತ. ಇದರ ಅರ್ಥಾತ್ ಏನಾಯ್ತ್ರಿ, ಪ್ರಕೃತಿಯೊಳಗ ಎಲ್ಲದರ ಆಹಾರದ ಭದ್ರತೆಗೆ ನಿಯಮ ಅದ. ಅದು ಆಗ್ಲೇ ಅದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದ್ದದ. ಸೊ ಹಂಗಾದ್ರೆ ನಾವ್ ಯಾರ ಸಲುವಾಗಿ ಮಾಡ್ಲಿಕ್ಕತ್ತೀವಿ ಕೃಷಿ? ಯಾಕೆ ಶುರು ಆಯ್ತು ಕೃಷಿ ಮನುಷ್ಯ ಮಾಡೋದು? ಬಹಳ ವರ್ಷದ ಹಿಂದ, ಅಂದ್ರೆ ಎಷ್ಟೋ ಅನಾದಿ ಕಾಲದಾಗ ಆದಿಮಾನವ ಯಾವಾಗಿದ್ನಲ್ಲ, ಅವನು ಮೊದಲೆಲ್ಲ ಬೆಟ್ಟ ಗುಡ್ಡ ಅಡ್ಡಾಡಿ ಗೆಡ್ಡೆ ಗೆಣಸು ಹಣ್ಣು ಅದನ್ನೆಲ್ಲ ಹರ್ಕೊಂಡ್ ಬಂದು ರಾಶಿ ಮಾಡ್ಕೊಂಡ್ ಬಂದು ತಿಂತಿದ್ದ. ಒಂದಿನ ಏನೋ ಅವ್ರ ತಲೆಯೊಳಗ್ ಬಂದಿರ್ಬೇಕು, ನಾ ಇಷ್ಟೆಲ್ಲ ಒಂದ್ 4 ಮಾವಿನ ಹಣ್ಣು ತರಕ್ ನಾ ಯಾಕೆ 10 ಎಕರೆ ಗಟ್ಲೆ ಗುಡ್ಡ ಅಡ್ಡಾಡ್ ಬರ್ಬೇಕು, ಕಾಡ್ ಅಡ್ಡಾಡ್ ಬರ್ಬೇಕು? ಅದು ಗ್ಯಾರಂಟಿ ಇಲ್ಲ ಅಲ್ಲ ನನಗೆ ಅಷ್ಟೆಲ್ಲ ಅಡ್ಡಾಡ್ ಬಂದಿಂದನೂ ಸಿಗ್ತೈತೆ ಅನ್ನೋದು. ಸೊ ಅವ ಏನ್ ಮಾಡ್ತಾನ, ಎಲ್ಲೋ ಒಂದು ಗೊತ್ತಾಯ್ತು ಅವನಿಗೆ, ಎಲ್ಲಿ ಬೀಜ ಬಿದ್ದಿತ್ತು ಅದು ಹುಟ್ಲಿಕ್ಕತ್ತದ. ಸೊ ನಾವ್ ಒಂದ್ ಕಡೆ ನೆಲೆ ನಿಂತ್ರ ಎಲ್ಲೋ ಒಂದ್ ಕಡೆ ಮನಿ ಮಾಡ್ಕೊಂಡ್ರೆ ಮನಿ ಮುಂದೆ ಒಂದ್ ಗಿಡ ಹಾಕ್ತೀನಿ, ಅದು ತಾನಾಗೆ ಬೆಳೀತದ. ನಾವೇನದ್ರೊಳಗ್ ಬಹಳ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಸೊ ತಾನಾಗೆ ಬೆಳೀತದೆ. ನನಗ್ ಮನಿ ಮುಂದೆ 4 ಹಣ್ಣು ಸಿಗ್ತಾವಂದ್ರೆ ನಾವು ಓಡಾಡೋದು ತಪ್ತದಲ್ಲ. ಸೊ ಅರ್ಥ ಏನಾಯ್ತು, ಕೃಷಿ ಶುರು ಆಗಿದ್ದು ರಾಶಿ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ನನಗೆ ಆಹಾರ ಸುಲಭವಾಗಿ ಸಿಗ್ಲಿ ಅನ್ನೋಕೋಸ್ಕರ ಶುರು ಆಯ್ತೆ ಹೊರತು ನಾ ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಅಲ್ಲ. ಒಂದೇ ಮಾವಿನ ಗಿಡದೊಳಗೆ ನಾನು ಮೊದಲು ಬಿಡ್ತಿದ್ದ 1,000ನೋ 2,000 ಕಾಯಿನೋ ನಾನು 4,000 ಮಾಡ್ತೀನಿ 8,000 ಮಾಡ್ತೀನಿ ಅಂತ ಹೇಳಿ ಕೃಷಿ ಚಾಲು ಮಾಡ್ಲಿಲ್ಲ ಮೊದ್ಲಿದ್ ಮನುಷ್ಯ. ಅವಂಗೇನಾಗ್ಬೇಕಾಗಿತ್ತು, ನಾ ಗುಡ್ಡ ಅಡ್ಡಾಡಿ ಹಣ್ಣು ಹರ್ಕೊಂಡ್ ಬರೋ ಬದಲು ಮನೆ ಮುಂದೆ ಹಣ್ಣು ಸಿಕ್ಕರೆ ಬಹಳ ಆರಾಮಲ್ಲ. ಹಿಂಗ ಶುರುವಾಗಿದ್ದ ಕೃಷಿ ಇವತ್ತು ಎಲ್ಲಿಗೆ ಬಂದ ನೆಲೆ ನಿಂತದ ಅನ್ನೋದು ಎಲ್ಲಾರ್ಗೂ ಕಲ್ಪನೆ ಒಳಗದ. ಸೊ ಅರ್ಥ ಏನಾಯ್ತು, ನಾವು ಕೃಷಿಯೊಳಗೆ ಏನು ಬೆಳಿಲಿಕ್ಕತ್ತದಲ್ಲ ಅದನ್ನ ಬಳಸಬೇಕಂತ ಶುರು ಆಯ್ತೆ ಹೊರತು ಇನ್ನೂ ಹೆಚ್ಚಿಗೆ ಬೆಳೆಸ್ಬೇಕನ್ನೋದಕ್ಕಲ್ಲ. ಆದ್ರೆ ಇವತ್ತಿನ ಪರಿಣಾಮ ಎಲ್ಲಿ ಕೂತ್ಕೊಂಡದ ಹೋಗಿ, ಇದ್ರೊಳಗ ಒಂದು ದಿನ ಹೆಂಗಾಯ್ತು, ದುಡ್ಡು ಅನ್ನೋ ಒಂದು ಕಲ್ಪನೆ ಶುರು ಆಯ್ತು. ಓಕೆ, ಆರ್ಥಿಕ ವ್ಯವಸ್ಥೆ ಅನ್ನೋದು ಒಂದು ವ್ಯವಸ್ಥೆ ಶುರು ಆಯ್ತು. ಸೊ ಅಲ್ಲಿ ಏನ್ ಮಾಡ್ತಾರ, ತಾನಾಗೇ ಬೆಳೆಯೋ ಗಿಡಕ್ಕೆ, ತಾನಾಗೇ ಬೆಳೆಯೋ ಬೆಳೆಗೆ ಇಂಥದ್ದೆಲ್ಲ ಹಾಕ್ಬೇಕು, ಹಾಕಿದ್ರೇನೆ ನಿಮ್ಗೆ ಅದು ಜಾಸ್ತಿ ಬೆಳೀತದ, ಜಾಸ್ತಿ ಬೆಳೆದ್ರೆ ಜಾಸ್ತಿ ದುಡ್ಡು ಬರ್ತದ ಅನ್ನೋದು ಒಂದು ಇಳುವರಿ ಅನ್ನೋ ಒಂದು ಭೂತಾನ ಎಲ್ಲಾರ ತಲೆಯೊಳಗೂ ಹಾಕ್ಬಿಟ್ಟು. ಸೊ ಇವತ್ತಿಗೂ ರೋಡ್ ಸೈಡಿನ ಗಿಡ ತಾನಾಗೆ ಬೆಳಿಲಿಕ್ಕತ್ತದ, ಅದಕ್ಕೇನು ಯಾರು ನೀರು ಹಾಕಿಲ್ಲ, ಗೊಬ್ಬರನು ಹಾಕಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ, ನಾ ಹೇಳ್ತಾ ಇರೋದು ರಸ್ತೆ ಪಕ್ಕದ ಒಂದು ಗಿಡ, ಕಾಡೊಳಗಿರೋದು ಅಲ್ಲ. ಎಷ್ಟೋ ಬಯಲು ಸೀಮೆಯಲ್ಲಿ ದೂರ ಇರೋ ಒಂದು ಗಿಡನು ತಾನಾಗೆ ಬೆಳಿಲಿಕ್ಕತ್ತದ. ಅದಕ್ಕೆ ಹೋಗಿ ಯಾರು ಬೇವಿನ ಗಿಡಕ್ಕೆ, ಹೊಂಗೆ ಗಿಡಕ್ಕೆ ಅಥವಾ ಅಲ್ಲಿ ಕಾಡೊಳಗೆ ಬೆಳೆದಿದ್ದ ಹಲಸಿನ ಗಿಡಕ್ಕೆ ಯಾರು ನೀರು ಗೊಬ್ಬರ ಕೊಟ್ಟಿಲ್ಲ ಅಲ್ಲ. ಸೊ ಈ ಒಂದು ವ್ಯವಸ್ಥೆಯೊಳಗೆ ಏನದ, ಇದು ಸುಸ್ಥಿರವಾಗಿ ಅಂದ್ರೆ ನಿರಂತರವಾಗಿ ಎಲ್ಲಾ ಪ್ರಾಣಿ ಪಕ್ಷಿ ಸಸ್ಯ ಎಲ್ಲ ಸಂಕುಲಕ್ಕೂ ಆಹಾರ ಭದ್ರತೆ ಇರಬೇಕು. ಹಂಗಾಗಿ ಎಲ್ಲಾನು ಒಂದು ನಿಯಂತ್ರಣದಲ್ಲಿ ಇರಬೇಕನ್ನೋ ಒಂದು ವ್ಯವಸ್ಥೆ ಆಲ್ರೆಡಿ ಅದ. ಬಟ್ ಈ ವ್ಯವಸ್ಥೆಗೆ ಯಾವಾಗ ಆರ್ಥಿಕ ವ್ಯವಸ್ಥೆ ಜೊತೆ ಆಯ್ತಲ್ಲ, ಅವಾಗ ಏನ್ ಹೇಳಲಿಕ್ಕೆ ಶುರು ಆಯ್ತು, ನೀವು ಜಾಸ್ತಿ ಬೆಳೆದ್ರೆ ಜಾಸ್ತಿ ಮಾಲ್ ಬರ್ತದೆ, ಜಾಸ್ತಿ ಮಾಲ್ ಬಂದ್ರೆ ಜಾಸ್ತಿ ರೊಕ್ಕ ಬರ್ತದೆ ಅನ್ನೋ ಒಂದು ಭೂತ ಎಲ್ಲರ ತಲೆಗೂ ಸವಾರಾಯ್ತು. ಅದರಿಂದಾಗಿ ನಾವು ಬೇಡವಾಗಿರೋ ಎಲ್ಲಾ ವಸ್ತುಗಳನ್ನ ಮಣ್ಣಿಗೆ, ನೀರಿಗೆ, ಆಮೇಲೆ ಕೃಷಿ ನೆಪದೊಳಗೆ ತಗೊಂಡ್ ಬಂದು ಆ ವ್ಯವಸ್ಥೆಯೊಳಗೆ ಎಲ್ಲಾ ದಂಡಿಗೆ ಬಂದು ಎಲ್ಲಿ ಕೂತ್ಕೊಳ್ತು, ಆಹಾರದೊಳಗೆ ಆ ಎಲ್ಲಾ ರಾಸಾಯನಿಕಗಳಾಗ್ಲಿ ಮತ್ತೊಂದಾಗ್ಲಿ ಬಂದು ಕೂಡ್ಲಿಕ್ಕೆ. ಸೊ ಇಂಥ ಟೈಮಲ್ಲಿ ಏನ್ ಶುರು ಆಯ್ತ್ರಿ,
ಸ್ವಲ್ಪ ಜನ ಸಾವಯವ ಕೃಷಿ ಅಂದ್ರು, ಸ್ವಲ್ಪ ಜನ ನೈಸರ್ಗಿಕ ಕೃಷಿ ಅಂದ್ರು, ಮತ್ತೊಂದು ಹೊಸ ಹೊಸ ಪದ್ಧತಿ ಶಾಶ್ವತ ಕೃಷಿ, ಸುಸ್ಥಿರ ಕೃಷಿ, ಆಮೇಲೆ ಜೀವ ವೈವಿಧ್ಯ ಕೃಷಿ, ಅರಣ್ಯ ಕೃಷಿ, ಕಾಡು ಕೃಷಿ, ಇಂಥವೆಲ್ಲ ಸಾವಿರಾರು ಪದ್ಧತಿಗಳನ್ನ ಹೇಳ್ತಾ ಬಂತು. ಸೊ ಇದೆಲ್ಲಾನು ಹೇಳಿದಾಗ ಇನ್ನೂ ಅಷ್ಟು ಗೊಂದಲ ನಿರ್ಮಾಣ ಆಗ್ಲಿಕ್ಕತ್ತೆ ಹೊರತು ಎಲ್ಲೂ ಸ್ಪಷ್ಟತೆ ಸಿಗ್ಲಿಲ್ಲ. ಹಂಗಾಗಿ ನಾ ಏನ್ ಹುಡುಕ್ಲಿಕ್ಕೆ ಶುರು ಮಾಡ್ದೆ, ಓಕೆ ನಾನು ಕೃಷಿ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು, ಹಂಗಿದ್ರೆ ಏನ್ ನೋಡಿ ಮಾಡ್ಬೇಕು, ನಿಯಮ ಎದ್ರದ್ ನಡಿಲಿಕ್ಕತ್ತದ, ನಿಯಮ ನಿಸರ್ಗದೇ ನಡಿಲಿತ್ತದ. ಸೊ ಆ ನಿಯಮದೊಳಗೆ ಏನಿದಾವ ಒಂದು ಉದಾಹರಣೆ ನೋಡೋಣ. ಈಗ ಮಕ್ಕಳಿಗೆಲ್ಲ ನಾ ಇದನ್ನ ಊಹೆ ಮಾಡ್ಕೊಳ್ಳಿಕ್ಕೆ ಅಥವಾ ಅವ್ರು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಒಂದು ಪ್ರಸ್ತಾಪ ಇಡ್ತೀನಿ. ನಾವು ಗಿಡಕ್ಕೆ ನೀರ್ ಕೊಡ್ತೀವಲ್ರಿ ತೋಟದೊಳಗ, ಎಲ್ಲಿ ಕೊಡ್ತೀವಿ? ಇದು 1ನೇ ಪಾಯಿಂಟ್. 2ನೇ ಪಾಯಿಂಟು, ಎಲ್ಲಾ ಗಿಡನು ನೋಡ್ಲಿಕ್ಕೆ ಹೆಚ್ಚು ಕಮ್ಮಿ ಹೆಂಗ್ ಕಾಣ್ತದ? ಒಂದು ಛತ್ರಿಗತೆನೆ ಕಾಣ್ತದ ಅಥವಾ ಬೇರೆ ಏನಾದ್ರು ಕಾಣ್ತದ? ಯಾಕೆ ಎಲ್ಲಾ ಗಿಡನು ಒಂದು ಛತ್ರಿಗತನೋ ಅಥವಾ ಒಂದು ಗುಮ್ಮಟದ ಗತೆನ ಕಾಣ್ತದ? ಅರ್ಥಾತ್ ಮೇಲೆ ಬಿದ್ದ ಮಳಿ ನೀರು ದಂಡಿಗೆ ಬಂದು ಸೈಡಲ್ಲಿ ಬೀಳಿ ಅಂತ ಅದನ್ನ ಹೊರತು ಗಿಡಕ್ಕೆ ನೇರವಾಗಿ ಅದು ಎಲ್ಲಿ ಬಡ್ಡಿ ಇರದಲ್ಲ ಅದ್ರದ್ದು ಟ್ರಂಕ್, ಕಾಂಡ ಅಂತೀವಿ, ಅಲ್ಲಿ ಕೆಳಗೆ ಬಂದು ಬೀಳಿ ಅಂತ ಇರುದಿಲ್ಲ. ಇನ್ನೂ ಒಂದು ಅವಲೋಕನ ಮಾಡ್ರಿ, ನೀವು ಎಲ್ಲರೂ ರಸ್ತೆ ಪಕ್ಕ ಹೋಗ್ಬೇಕಾದ್ರೆ ಅಥವಾ ಎಲ್ಲಿ ಮನುಷ್ಯರದು ಕೈ ಚಳಕ ಇರುದಿಲ್ಲಲ್ಲ ಅಂತಲ್ಲಿ ಹೋಗಿ ಗಿಡ ನೋಡ್ರಿ, ಹಳೆಯ ಗಿಡಗಳನ್ನ. ಆ ಗಿಡ ಏನ್ ಮಾಡಿರ್ತದ್ರಿ, ನೀರು ಸೆಂಟ್ರಲ್ಲೇ ಬೇಕನ್ನೋದಾಗಿದ್ರೆ ಹಿಂಗ್ ತೆಗ್ ಮಾಡ್ಕೊಂಡು ಇರ್ಬೇಕಿತ್ತಲ್ಲ, ಎಲ್ಲಾ ನೀರು ಭೂಮಿ ಕಡೆ ಬಿದ್ದಿದ್ ನೀರು ಸೆಂಟ್ರಲ್ ಬಂದ್ ಬೀಳ್ಲಿ ಅಂತ ಹೇಳಿ. ಆದ್ರೆ ಹೆಂಗಿರ್ತದ, ಹಳೆ ಗಿಡಗಳು ನೋಡಿದ್ರ ಸೆಂಟ್ರಲ್ಲಿ ಎಬ್ಬಿಸಿ ಅಲ್ಲಿ ಮಣ್ಣು ಎತ್ತರ ಮಾಡಿ ಅಲ್ಲಿ ಬಂದ್ ನೀರ್ ಸಹಿತ ಕೆಳಗ್ ಉಳ್ಳಿ ಹೋಗಿ ದಂಡಿಗೆ ಬರ್ಲಿ ಅನ್ನೋದೇ ಒಂದು ಉದ್ದೇಶ ಇರ್ತದ. ಯಾಕೆ ದಂಡಿಗೆ ಬರ್ಬೇಕು? ಆ ದಂಡಿಗೆ ಸುತ್ತಲೂ ಏನ್ ಕ್ಯಾನೋಪಿ ಅಂತೇವಲ್ಲ, ಒಂದು ಗಿಡದ ಸುತ್ತಳತೆ ಏನಿರ್ತದಲ್ಲ ಅಲ್ಲಿ ಹೊಸ ಬೇರು ಬೆಳೀತಾ ಇರ್ತದ. ಆ ಬೇರು ಸುತ್ತಲೂ ನಿಮ್ಗೆ ಯಾವಾಗ ನೀರ್ ಬೀಳ್ತದ ಅಲ್ಲಿ ಬೇರು ಹೊಸ ಹೊಸ ಬೇರು ಬೆಳೀತದ, ಅದಕ್ಕೆ ಹೊಸ ಹೊಸ ಪೋಷಕಾಂಶ ಹೀರ್ಕೊಳ್ಳಿಕ್ಕೆ ಮತ್ತೆ ನೀರು ಹೀರ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದ. ಆದ್ರೆ ನಾವು ಕೊಡೋ ನೀರ್ ಎಲ್ಲಿ ಕೊಡಾತೀವ್ರಿ? ಕರೆಕ್ಟ್ ಆಗಿ ಪಾತಿ ಮಾಡಿ ಅದಕ್ಕೆ ಎಲ್ಲಿ ಕಾಂಡ ಇರ್ತದಲ್ಲ ಅದ್ರ ಹತ್ರನೇ ನೀರ್ ಕೊಡಾತೀವಿ. ಬಟ್ ನಿಸರ್ಗ ಏನು ಹೇಳಿರ್ತದ, ಎಲ್ಲಾ ಗಿಡನು ಛತ್ರಿ ಇರೋ ಆಕಾರದಾಗ ಮಾಡಿದ್ ಒಂದಾಯ್ತು, ಅದು ಬಡ್ಡಿ ಮೇಲೆ ಎಬ್ಬಿಸಿ ಮಣ್ಣು ಎಬ್ಬಿಸಿ ಹಿಡ್ಕೊಂಡಿದ್ದು ಒಂದಾಯ್ತು. ಅವೆಲ್ಲ ನಮಗೆ ಉದಾಹರಣೆ ಕಾಣ್ತಾವಲ್ಲ, ಅದ್ರ ಮೇಲೆ ನಾವು ಎಲ್ಲಿಗೆ ಡಿಸೈಡ್ ಮಾಡ್ಬೇಕು, ಹಂಗಿದ್ರೆ ಗಿಡಕ್ಕೆ ನೀರ್ ಎಲ್ಲಿ ಕೊಡ್ಬೇಕಂತ ಬಹಳ ಸರಳ ಒಂದು ಅಂದ್ರೆ ಆಂಗಲ್ ನೋಡೋದಾದ್ರ ಅದ್ರೊಳಗ ನಿಮ್ದು ಯಾವ್ದು ಗಿಡ ಇರ್ತದಲ್ಲ ಅದ್ರದ್ದು ದಂಡಿದು ಕೆನೋಪಿ ಅಂತ ಹೇಳ್ತೀವಲ್ಲ, ಈ ಬ್ರಾಂಚ್ ಬಂದಿರ್ತದ. ಇಲ್ಲಿಂದ ಒಂದು ಕಲ್ಲು ನಾವು ಕೆಳಗ್ ಒಗದ್ರ ಆ ಕಲ್ಲು ಎಲ್ಲಿ ಬೀಳ್ತದಲ್ಲ ಅಲ್ಲಿ ನೀರ್ ಕೊಡ್ಬೇಕು. ಆದ್ರೆ ನಾವು ನೀರ್ ಎಲ್ಲಿ ಕೊಡತ್ತೇವೆ ಅನ್ನೋದು ನಮ್ಗೆ ಕಲ್ಪನೆ ಒಳಗೆ ಬಂದದಲ್ರಿ ಈಗ ಎಲ್ಲಾರ್ಗು. ಸರಿ, ನೀರ್ ಎಲ್ಲಿ ಕೊಡ್ಬೇಕನ್ನೋದು ಒಂದು ಉದಾಹರಣೆ ಸಿಕ್ತು ಪ್ರಕೃತಿಯಿಂದ. ಉಳುಮೆ ಹೆಂಗ್ ಮಾಡ್ಬೇಕು? ಯಾಕಂದ್ರೆ ಕೃಷಿಯೊಳಗೆ ಬರೋದೇ ಇವೇ ಅಷ್ಟೇ ಅಲ್ರಿ, ಉಳುಮೆ ಮಾಡೋದು, ಬೀಜ, ನೀರು, ಆಮೇಲೆ ಗೊಬ್ಬರ, ಕೀಟನಾಶಕ, ಕಳೆನಾಶಕ ಎಲ್ಲ ಆದ್ಮೇಲೆ ರಾಶಿ ಮಾಡೋದು. ಸೊ ಒಂದೊಂದಾಗೆ ನೋಡೋದಾದ್ರ ಉಳುಮೆ ಹೆಂಗ್ ಮಾಡ್ಬೇಕ್ರಿ? ಮತ್ತೆ ಪ್ರಕೃತಿನೂ ಉಳುಮೆ ಮಾಡ್ತದ. ಎಂಥ ಪ್ರಾಣಿಯಿಂದ ಮಾಡ್ತದ ಅಥವಾ ಎಂಥ ಕ್ರಿಮಿ ಕೀಟದಿಂದ ಮಾಡ್ತದ? ಯಾವ್ದು ನೆಲ ಹಡ್ಡು ಪ್ರಾಣಿ ಇದಾವ್ರಿ ನಮ್ಮಲ್ಲಿ? ಅಂದ್ರ ನೆಲದೊಳಗ ತೂತು ಮಾಡ್ಕೊಂಡು ಅಡ್ಡಾಡುವಂತ ಪ್ರಾಣಿ ಯಾವ್ದಿದಾವ? ಅಥವಾ ಕೀಟ ಕ್ರಿಮಿ ಯಾವ್ದಿದಾವ? ಎರೆಹುಳ, ಗೆದ್ಲು, ಇರುವೆ, ಆಮೇಲೆ ಇದು ಏನು ಇಲಿ, ಹೆಗ್ಗಣ, ಸಹಸ್ರಪದಿ, ಇಂಥವ್ ಇವೆಲ್ಲ ನಾ ಏನ್ ಹೆಸರಿಸ್ನಲ್ಲ, ಇದ್ರ ತೂಕ ಎಷ್ಟಿರ್ಬೋದ್ರಿ? ಹೆಂಗೆ ನೀವು ಮಾಡಿರಂದ್ರು 2 ಬಳ್ಳೊಳಗ ಇಲಿನೂ ಎತ್ತಬಹುದು, ಹೆಗ್ಗಣನೂ ಎತ್ತಬಹುದು, ಅಷ್ಟೇ ಹಗರಿದಾವಲ್ಲ ಅವು. ಸೊ ಕೃಷಿ ಅಂದ್ರೆ ಏನೋ ಅದನ್ನ ಮೊದಲು ಅರ್ಥ ಮಾಡ್ಕೊಂಡು ಮುಂದೆ ಉಳುಮೆಗೆ ಹೋಗೋಣ್ರಿ. ಕೃಷಿ ಯಾಕೆ ಶುರು ಆಯ್ತಂತ ಹೇಳದ್ನಲ್ಲ, ಅವನಿಗೆ ಆಹಾರ ಬೆಳ್ಕೊಳ್ಳೋದು ಸುಲಭ ಆಗ್ಬೇಕಾಗಿತ್ತು. ಸೊ ಆಹಾರ ಬೆಳೆಯೋ ಕ್ರಮನೇ ನಾವು ಕೃಷಿ ಅಂತ ಯಾಕೆ ಕರೀಬಾರ್ದು? ಅದ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅಂದ್ರೆ ಆಹಾರ ತಾನಾಗೆ ಬೆಳೀತಾ ಇತ್ತು, ಬಟ್ ಅದು ಸುಲಭವಾಗಿ ನನ್ನ ಮನೆ ಹತ್ರನೋ ನನ್ನ ಜಾಗದಲ್ಲಿ ಬೆಳೀತು ಅನ್ನೋದಾದ್ರೆ ನನಗೆ ರಾಶಿ ಸುಲಭ ಆಗ್ತೈತಿ. ನಾನು ಅದನ್ನ ಅಡ್ಡಾಡಿ ಓಡಾಡಿ ಕಷ್ಟಪಟ್ಟು ತಗೊಂಡ್ ಬರೋದು ಅವಶ್ಯಕತೆ ಬೀಳೋದಿಲ್ಲ ಅನ್ನೋಕ್ಕೋಸ್ಕರ ಕೃಷಿ ಶುರು ಆಯ್ತು. ಸೊ ಆಹಾರ ಬೆಳೆಯೋ ಅಂತ ಒಂದು ಕ್ರಮಕ್ಕೆನ ನಾವು ಕೃಷಿ ಅಂದ್ವಿ. ಬಟ್ ಇವತ್ತು ನಾವು ಎಷ್ಟು ಜನ ನಮ್ಮ ಆಹಾರ ನಾವು ಬೆಳ್ಕೊಳ್ಳಿತೀವಿ ಅನ್ನೋದು ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ ಅಂತ. ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ಉಳುಮೆ ಭಾಗಕ್ಕೆ ಮತ್ತೆ ಬರೋದಾದ್ರೆ, ನಾ ಹೆಸರಿಸಿದಂತ ಎರೆಹುಳ, ಗೆದ್ದಲು, ಇರುವೆ, ಇಲಿ, ಹೆಗ್ಗಣ, ಸಹಸ್ರಪದಿ ಇಂಥವೆಲ್ಲ ಯಾವ್ದು ನೆಲದಲ್ಲಿ ಬಿರುಕು ಮಾಡಿ ಓಡಾಡ್ತದಲ್ಲ ಅಂತದ್ ಯಾವುದೇ ನೀವು ಕ್ರಿಮಿ ಅಥವಾ ಪ್ರಾಣಿನೋ ಅಥವಾ ರಾಡೆಂಟ್ಸ್ ಅಂತ ಏನ್ ಕರಿತೀವಿ ಅದನ್ನ ನಾವು ತಗೊಳ್ಳೋದಾದ್ರೆ ಅವುಗಳ ಭಾರ ಬಹಳ ಕಡಿಮೆ ಅದ. ಎಷ್ಟು? ಒಂದು 2 ಉಳುಮೆದ ವಿಷಯ ಬಂದಾಗ ಎಲ್ಲಾನು
ಬಹಳ ತೂಕ ಕಡಿಮೆ ಇರುವಂತ ಪ್ರಾಣಿ ಅಥವಾ ಕ್ರಿಮಿಕೀಟದಿಂದ ಉಳುಮೆ ಆಗ್ಲಿಕ್ಕತ್ತದ. ಆಗುದು ಯಾವಾಗ ಆಗ್ಲಿಕ್ಕತ್ತದ? ನೆಲ ಹಸಿ ಇದ್ದಾಗ ಅವ್ರದ್ದು ಚಟುವಟಿಕೆ ನಡೆದದು ಅಥವಾ ಒಣ ಇದ್ದಾಗ ಚಟುವಟಿಕೆ ನಡೆದದ ಅನ್ನೋದನ್ನು ನೋಡ್ಬೇಕಲ್ರಿ. ನೀವು ನಾರ್ಮಲಿ ನೋಡ್ರಿ, ಎರೆಹುಳ ಆಗ್ಲಿ ಅಥವಾ ಇದು ಗೆದ್ಲ ಆಗ್ಲಿ ಅಥವಾ ಬಾಕಿದು ಏನು ಇಲಿ ಹೆಗ್ಣ, ಇದೆಲ್ಲ ನೆಲ ಸ್ವಲ್ಪ ಹಸಿ ಇದ್ದಾಗ್ಲೇ ಅದರದ್ದು ಚಟುವಟಿಕೆ ಜಾಸ್ತಿ ಇರ್ತದ. ಹಂಗಾಗಿ ಭಾರ ಇದ್ದಿದ್ದ ಪ್ರಾಣಿ ಕೃಷಿ ಯಾಕೆ ಕೆಲಸ ಮಾಡಬೇಕು, ಅದರಿಂದ ನಮಗೇನು ಉಪಯೋಗ ನೋಡೋಣ ಅಂತ. ಅದರಿಂದ ಭಾರವಾದ ಒಂದು ಪ್ರಾಣಿ ಆಗ್ಲಿ ಏನೋ ಅದ್ರ ಮೇಲೆ ಅಡ್ಡಾಡಿದ್ರೆ ಮಣ್ಣಿನ ಕಾಂಪ್ಯಾಕ್ಷನ್, ಮಣ್ಣು ಒತ್ತಿ ಕೂತ್ಕೊಂತಂದ್ರೆ ಮಣ್ಣೊಳಗೆ ಗಾಳಿ ಆಡೋದಿಲ್ಲ. ಆ ಗಾಳಿ ಆಡ್ಲಿಲ್ಲ ಅಂದ್ರೆ ಬೇರು ಸರಿಯಾಗಿ ಬೆಳೆಯುವುದಿಲ್ಲ, ಬೇರು ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಮೇಲ್ಗಡೆ ಗಿಡ ಸರಿಯಾಗಿ ಬೆಳೆಯುವುದಿಲ್ಲ ಅಂತ ಹೇಳಿ ಪ್ರಕೃತಿ ಒಳಗೆ ಏನ್ ವ್ಯವಸ್ಥೆ ಮಾಡ್ಯದ, ಸಣ್ಣ ಸಣ್ಣ ಪ್ರಾಣಿ, ಅದು ಸೂಕ್ಷ್ಮ ಪ್ರಾಣಿ ಇರಬೇಕು, ಅದ್ರದ್ದು ತೂಕ ಕಡಿಮೆ ಇರಬೇಕು, ಭಾರ ಕಡಿಮೆ ಇರಬೇಕು. ಆ ಭಾರ ಕಡಿಮೆ ಇದ್ದಿದ್ದ ಪ್ರಾಣಿ ಹಸಿ ಇದ್ದಾಗ ಓಡಾಡಿದ್ರೆ ಮಣ್ಣೊಳಗ ಒಳ್ಳೆ ರೀತಿ ಗಾಳಿ ಆಡ್ತದ, ನೀರಿಂದ ಹರಿದಾಟನು ಚೆನ್ನಾಗಾಗ್ತದ, ಹಂಗಾಗಿ ಗಿಡಗಳು ಸಮೃದ್ಧವಾಗಿ ಬೆಳಿತಾವ ಅನ್ನೋದು. ಈ ವ್ಯವಸ್ಥೆ ನೀವು ಕಾಡಲ್ಲಿ ಹೋಗಿ ನೋಡಾಡಿದ್ರೆ ಆರಾಮಾಗಿ ಅದನ್ನೆಲ್ಲ ನೋಡ್ಕೊಳ್ಬಹುದು. ಇನ್ನ ನಮಗ್ ಬರುದಾದ್ರೆ, ನಾವು ಮನುಷ್ಯರು ಬಹಳ ಜಾಣರಾಗ್ಬಿಟ್ಟಿವಲ್ರಿ, ನಾವ್ ಎದರಿಂದ ಉಳುಮೆ ಮಾಡ್ಲಿತ್ತೀವ್ರಿ? ಈಗ ನಮ್ದೆಲ್ಲ ದೊಡ್ಡ ದೊಡ್ಡ ಟ್ರ್ಯಾಕ್ಟರೇ ಬಂದಾವಲ್ಲ, 2 ಟನ್ನು 3 ಟನ್ನು ಅಂತದು ಭೂಮಿಯೊಳಗೆ ಅಡ್ಡಾಡಿದಾಗ ಏನಾಗ್ಬೋದು ಅಂತ ಊಹೆ ಮಾಡ್ಕೊಳ್ಬೋದಾ? ಇದನ್ನು ಇನ್ನೂ ಒಂದಕ್ಕೆ ಹಿಂದಕ್ಕೆ ನಾವು ಸ್ವಲ್ಪ ಜೋಡಿಸ್ ನೋಡೋದಾದ್ರೆ, ಈಗ ನಮ್ಮ ಹಿರಿಕರು ಇದ್ರಲ್ರಿ, ಎಲ್ಲ ರಾಜವಂಶಸ್ಥರು ಎಲ್ಲ ಇದ್ರಲ್ಲ, ಅವ್ರು ಇದ್ದಾಗ್ಲೇ ಕೃಷಿ ಶುರು ಆಗಿತ್ತು. ಅವ್ರ ಕಡೆ ಯಾವ್ಯಾವ ಪ್ರಾಣಿ ಪಳಗಿಸಿದ್ರು ನೀವು ಹಂಗೆ ನೋಡೋದಾದ್ರೆ, ನಾಯಿ, ಬೆಕ್ಕು, ದನ, ಕುರಿ, ಕೋಳಿ, ಕುದುರೆ, ಆನೆ, ಒಂಟೆ, ಸಿಂಹ, ಹುಲಿ ಎಲ್ಲಾನು ಪಳಗಿಸಿದ್ರಲ್ಲ. ನಾವ್ ಹೆಂಗೀಗ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ ಇಟ್ಕೊಂಡು ಆಳವಾಗಿ ಉಳುಮೆ ಮಾಡ್ಬೇಕಂತೀವಲ್ಲ, ಕೆಳಗಡೆ ಹೊಡೆದು ಮಣ್ಣು ಮೇಲೆ ಹಾಕ್ಬೇಕನ್ನೋದು, ಹಂಗ ಮಾಡೋದಾಗಿದ್ರೆ ಆನೆನೇ ಹಿಡ್ಕೊಂಡು ಉಳುಮೆ ಮಾಡ್ಬೋದಿತ್ತಲ್ರಿ ಅವರೆಲ್ಲ. ಯಾಕೆ ಆನೆನ್ ತಗೊಳ್ಳಿಲ್ಲ? ಯಾಕೆ ಹಗರಾಗಿ ನಡೆಯುವಂತ ದನಾನ್ ಹಿಡ್ಕೊಂಡ್ರು? ಅದಕ್ಕೊಂದು ಕಾರಣ ಅದ. ಅಂದ್ರೆ ಅಲ್ಲಿ ಆನೆ ನಡೆದಾಡಿದ್ರೆ ಅದು ನೆಲ ಬಿಕ್ಕೊಳ್ತದ, ಅಂದ್ರೆ ಕಾಂಪ್ಯಾಕ್ಷನ್ ಅಂತ ಏನ್ ಹೇಳ್ತೀವಿ, ಭಾರಕ್ಕಾಗಿ ಒತ್ತಿದ್ರೆ ಮಣ್ಣ ಸಡ್ಲ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಆನೆಯಿಂದ ಅವ್ರು ಬಳಸ್ಲಿಲ್ಲ. ಇದು ಒಂದು ಉದಾಹರಣೆ ಅದ. ಇನ್ನೂ ಬಹಳ ಮಜಾ ಏನದ ಅಂದ್ರ, ಯಾಕೆ ದೊಡ್ಡ ಪ್ರಾಣಿ ಆದಂತ ಆನೆನ ಪ್ರಕೃತಿ ಕಾಡೊಳಗೆ ಇಟ್ಟದ, ಬಯಲು ಸೀಮೆ ಒಳಗೆ ಇಟ್ಟಿಲ್ಲ. ಯಾಕೆ ಕಾಡೊಳಗೆ ಇಟ್ಟದ? ನೀವು ಕಾಡೊಳಗೆ ನೋಡ್ರಿ, ಯಾವಾಗ್ಲೂ ಒಂದು ಹುಲ್ಲು ಬೆಳೀತಿರ್ತದೋ, ಎಲಿ ಬೆಳೀತಿರ್ತದೋ, ಏನೋ ಒಂದು ಬೆಳೀತಾ ಇರ್ತದ. ಯಾವಾಗ್ಲೂ ಭೂಮಿ ಮುಚ್ಕೊಂಡೇ ಇರ್ತದ, ತೆಕ್ಕೊಂಡೇ ಇರೋದಿಲ್ಲ. ಆ ಮುಚ್ಕೊಂಡಿರೋ ಭೂಮಿ ಮೇಲೆ ಏನೋ ಎಲೆ ಬಿದ್ದದ, ಹುಲ್ಲು ಬಿದ್ದದ, ಅದ್ರ ಮೇಲೆ ಆನೆನೇ ಕಾಲಿಟ್ರು ಒಳಗಡೆ ಕಾಂಪ್ಯಾಕ್ಷನ್ ಆಗೋದಿಲ್ಲ. ಇದೇನಪ್ಪ, ನೀವೇ ನೋಡ್ರಿ, ಎಲ್ಲೋ ಒಂದ್ಸರಿ ಅಡ್ಡಾಡಕ್ ಹೋಗಿರ್ತೀರಿ ಅಥವಾ ನೆಲ ಹಸಿ ಆದಾಗ ಹುಲ್ ಮೇಲೆ ನಡೀರಿ, ಅಗ್ದಿ ಆರಾಮಾಗಿ ನಿಮ್ ಕಾಲ್ ಸಿಕ್ಕೊಳ್ಳಾರ್ದಂಗ ನೀವು ಓಡಾಡ್ ಬರ್ಬೋದು. ಅದೇ ನೀವು ಮಳೆ ಆಗ್ಯದ, ಹಂಗೆ ಡೈರೆಕ್ಟ್ ಮಣ್ಣದ, ಮೊದಲ್ ಮಾಡಿ ಎರಿಭೂಮಿ ಇದ್ದವ್ರು, ಕಲಬುರ್ಗಿ, ಕೋಲಾರದವ್ರೆಲ್ಲ ಸ್ವಲ್ಪ ಜನ ಎಲ್ಲೋ ಎರಿಭೂಮಿ ಇದ್ದವ್ರು, ಏನು ಬ್ಲಾಕ್ ಕಾಟನ್ ಸಾಯಿಲ್ ಅಂತೀವಲ್ಲ, ಆ ಎರಿಭೂಮಿ ಕಪ್ಪು ಮಣ್ಣೊಳಗೆ ನೀವು ಅಡ್ಡಾಡಿದ್ರೆ ಕಾಲೇ ಸಿಕ್ಕೊಂಡ್ಬಿಡ್ತು. ಅದೇ ಎರಿಭೂಮಿ ಮೇಲೆ ನಿಮ್ಗೆ ಏನೋ ಕಸ ಬೆಳೆದದ, ಹುಲ್ ಬೆಳೆದದ, ಅದ್ರ ಮೇಲೆ ನಡೆದಾರೆ ಕಾಲ್ ಸಿಕ್ಕೊಳ್ಳೋದಿಲ್ಲ. ಸೊ ಪ್ರಕೃತಿ ಒಂದೊಂದು ಡಿಸೈನ್ ಮಾಡುವಾಗ ಯಾವುದು ಎಲ್ಲಿ ಇರಬೇಕು, ಎಲ್ಲಿ ಇದ್ರೆ ಇದು ಸುಖವಾಗಿ ನಡೀತದ ಅನ್ನೋದು ಕಲ್ಪನೆ ಒಳಗೆ ಇಟ್ಕೊಂಡು ಡಿಸೈನ್ ಮಾಡಿದ್ದದ. ಸೊ ಉಳುಮೆ ಹಂಗಿದ್ರೆ ನಾವು ಇನ್ ಮೇಲೆ ಎದರಿಂದ ಮಾಡ್ಬೇಕು? ಸದ್ಯಕ್ಕೆ ಒಮ್ಮಿಗ್ಲೆ ಎಲ್ರಿಗೂ ತಗೊಂಡ್ ಬಂದು, ದನ ತಗೊಂಡ್ ಬಂದು ಒಮ್ಮಿಗ್ಲೆ ಶುರು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಬಳಸೋ ಅಂತ ಯಂತ್ರಗಳನ್ನ ಸಹಿತ ಯಾವ ಕಡಿಮೆ ಭಾರದ್ದಿದಾವ ಅವನ್ನ ಬಳಸೋ ಪ್ರಯತ್ನ ಮಾಡಬಹುದು. ಯಾವಾಗ ಬಳಸ್ಬೋದು? ಸ್ವಲ್ಪ ಹಸಿ ಇದ್ದಾಗ, ಅಂದ್ರೆ ಬಹಳ ಹಸಿ ಇರಬಾರ್ದು, ಸ್ವಲ್ಪ ಹಸಿ ಇದ್ದಾಗ, ಹದ ಇದ್ದಾಗ ಬಳಸಿದ್ರೆ ಆ ಮಣ್ಣು ಕಾಂಪ್ಯಾಕ್ಟ್ ಆಗಿರಬಾರ್ದು. ಅಂತ ಪರಿಸ್ಥಿತಿ ಒಳಗೆ ನಾವು ಬಳಸೋ ಪ್ರಯತ್ನನೂ ಮಾಡ್ಬೋದು. ಆಯ್ತು, ಉಳುಮೆ ಮಾಡಿದ್ವಿ, ಇನ್ನ ಬೀಜಕ್ಕೆ ಬರೋಣ. ಯಾಕೆ ಉಳುಮೆ ಆದ್ಮೇಲೆ ನಾವು ಬಿತ್ತಕ್ಕೆ ಹೋಗ್ತೀವಲ್ರಿ, ಆಮೇಲೆ ಬೀಜಕ್ಕೆ ಹೆಂಗ್ ಬರ್ಬೇಕು? ಸೊ ಬೀಜದೊಳಗೆ ಏನೇನ್ ಗದ್ದಲ ಆಗ್ಯದ? ಬಹಳ ಸರಳ ಒಂದು ಪ್ರಶ್ನೆ ಅದ. ಒಂದು ಮಾವಿನ ಹಣ್ಣೊಳಗೆ ಒಂದು ಬೀಜ ಅದ ಅಂತ ಹೇಳಿ ಲೆಕ್ಕ ಹಾಕ್ಬೋದು. ಒಂದು ಸೇಬು ಹಣ್ಣೊಳಗೆ ಒಂದು 8 ಬೀಜನೋ ಅಥವಾ 4 ಬೀಜನೋ ಎಷ್ಟು ಲೆಕ್ಕ ಹಾಕ್ಬೋದು. ಆದ್ರೆ ಅದೇ ಒಂದು ಮಾವಿನ ಹಣ್ಣು ಬೀಜದೊಳಗೆ ಎಷ್ಟು ಹಣ್ಣು ಆಗ್ಬೋದು ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗ್ತದ್ರಿ? ಅಂದ್ರೆ ಬೀಜದೊಳಗ ಎಂಥ ಶಕ್ತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಆಗ್ಲೇ ಹೇಳ್ದಂಗೆ, ಕೃಷಿ ಅಂದ್ರೆ ಮನುಷ್ಯ ತನ್ನ ಆಹಾರದ ಬಳಕೆಗಾಗಿ, ಅಂದ್ರೆ ಆಹಾರ ಬೆಳ್ಕೊಳ್ಳೋ ಕ್ರಿಯಾ ಸಲುವಾಗಿ, ಅದು ಸುಲಭ ಆಗ್ಲಿ ಅನ್ನೋ ಸಲುವಾಗಿ ಮಾಡ್ಕೊಂಡಂತ ಒಂದು ವ್ಯವಸ್ಥೆ ರೀ. ಆದ್ರೆ ಕೃಷಿ ಮಾಡೋಕಿನ ಮುಂಚೆನೂ ಮನುಷ್ಯ ಭೂಮಿ ಮೇಲೆ ಬದುಕ್ಯಾನ. ಅಲ್ಲದೆ ಮನುಷ್ಯ ಅಲ್ಲದೆ ಬೇರೆ ಯಾವ ಪ್ರಾಣಿ ಪಕ್ಷಿನೂ ಕೃಷಿ ಮಾಡ್ತಾ ಇಲ್ಲಲ್ಲ, ಹಂಗಂತದೆಲ್ಲ ಹೋಗಿಲ್ಲ. ಸೊ ಈ ವ್ಯವಸ್ಥೆ ಒಳಗೆ ತಾನಾಗೆ ಎಲ್ಲದರದ್ದು ಆಹಾರ ಭದ್ರತೆ ವ್ಯವಸ್ಥೆ ನಿರ್ಮಾಣ ಆಗಿತ್ತದ. ಸೊ ಬೀಜಕ್ಕೆ ವಿಷಯಕ್ಕೆ ಬಂದಾಗ,
ಒಂದು ಹಣ್ಣೊಳಗೆ ಎಷ್ಟು ಬೀಜ ಇದಾವಂತ ನಾವು ಹೇಳ್ಬೋದೇ ಹೊರತು ಒಂದು ಬೀಜದಿಂದ ಎಷ್ಟು ಹಣ್ಣು ಆಗ್ತದಂತ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಹಣ್ಣಿಗೆ ಕೊಟ್ಟಂತ ಪ್ರಾಮುಖ್ಯತೆನ ಬೀಜಕ್ಕೂ ಕೊಡ್ಬೇಕು, ಅಥವಾ ಅದಕ್ಕೆ ಇನ್ನೂ ಹಣ್ಣಿನ್ಕಿನ ಒಂಚೂರು ಹೆಚ್ಚಿಗೆನ ಯಾಕೆ ಕೊಡಬಾರ್ದು. ಆದ್ರೆ ಇವತ್ತಿನ ದಿವಸದೊಳಗೆ ಏನಾಗತ್ತ, ನಾವು ಎಲ್ಲಾನು ಹೊರಗಡೆಯಿಂದನೇ ತರೋ ಲೆಕ್ಕಕ್ಕೆ ಬಂದ್ಬಿಟ್ಟಿವಿ. ಎಲ್ಲಿಗೆ, ನಾವು ಉಳುಮೆ ಮಾಡಿಕೊಳ್ಳೋ ಸಲುವಾಗಿ ಟ್ರ್ಯಾಕ್ಟರ್ ತಂದ್ವಿ, ಅದು ಮಾರ್ಕೆಟ್ ಇಂದ ತಂದ್ವಿ. ಅದ್ರ ಸರ್ವಿಸಿಗೆ ಮಾರ್ಕೆಟ್ ಇಂದಾನೇ ಅವೆಲ್ಲ ವಸ್ತುಗಳನ್ನ ಖರೀದಿ ಮಾಡಿದ್ವಿ. ಆಮೇಲೆ ಬೀಜ ತಗೊಂಡ್ ಬರ್ಲಿಕ್ಕತ್ತೀವಿ, ಅದು ಮಾರ್ಕೆಟ್ ಇಂದಾನೆ ತರತೀವಿ. ಒಂದ್ಸರಿ ತಂದ್ ಬೀಜ ಇನ್ನೊಂದ್ಸರಿ ಇಟ್ಕೊಳ್ಲಿಕ್ಕೂ ರೆಡಿ ಇಲ್ಲ. ಅದಾದ್ಮೇಲೆ ಗೊಬ್ಬರನೂ ಹೊರಗಡೆಯಿಂದ, ಆಮೇಲೆ ಬೇರೆ ಬೇರೆ ಕೀಟನಾಶಕ ಕಳೆನಾಶಕಗಳನ್ನು ಮಾರ್ಕೆಟ್ ಇಂದಾನೆ ತರಕತ್ತೀವಿ. ಅದೆಲ್ಲ ಆದ್ಮೇಲೆ ರಾಶಿ ಮಾಡಕ್ ಸಹಿತ ಯಂತ್ರಗಳನ್ನು ಕೂಡ ಮಾರ್ಕೆಟ್ ಇಂದಾನೆ ತಗೊಂಡ್ ಬರ್ಲಿಕ್ಕತ್ತೀವಿ. ಸೊ ಇದೆಲ್ಲ ನೋಡಾದ್ಮೇಲೂ ರಾಶಿ ಮಾಡಾದ್ಮೇಲೆ ಹೊಳ್ಳಿ ಮಾರಕ್ಕೂ ನಾವು ಮಾರ್ಕೆಟಿಗೆ ಹೊಂಟಿವಿ. ಅಲ್ಲಿಗೆ ಕೃಷಿ ನಾವು ಮಾಡ್ಲಿಕ್ಕತ್ತೀವಿ, ಮಾರ್ಕೆಟ್ ಮಾಡ್ಲಿಕ್ಕತ್ತೀವೋ ಅನ್ನೋದು ಒಂದು ಸಹಜ ಪ್ರಶ್ನೆ ಉದ್ಭವ ಆಗ್ತದಲ್ಲ. ಸೊ ಹಂಗಾಗಿ ಮೊದಲು ನೀವು ಅದನ್ನ ಬೀಜದಿಂದ ಶುರು ಮಾಡೋದಾದ್ರೆ, ಒಳ್ಳೆ ಬೀಜ ಇದೆ ಅಂದ್ರೆ ನಿಮ್ಮ ಕೈಯೊಳಗೆ ಅದರಂತ ಅದೊಂದು ದೊಡ್ಡ ಪೊಟೆನ್ಶಿಯಲ್ ಬಾಂಬ್ ಇದ್ದಂಗದು. ಒಂದು ಬೀಜದಿಂದ ನೀವು ಎಷ್ಟು ಆಹಾರ ಉತ್ಪಾದನೆ ಮಾಡ್ಬೋದು, ಎಷ್ಟು ಬೀಜ ಉತ್ಪಾದನೆ ಮಾಡ್ಬೋದು ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗ್ಲಾರ್ದಷ್ಟು ವ್ಯವಸ್ಥೆ ಅದು. ಸೊ ಇಂಥ ಬೀಜ ಅಂಗಡಿಯೊಳಗೆ ಇರ್ಬೇಕು ಏನು ನಿಮ್ ಕೈಯಲ್ಲಿ ಇರ್ಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ರಿ. ಇನ್ ಬಹಳ ಮಂದಿ ಕೇಳ್ತಿರ್ತಾರ್ರಿ, ನಾವೆಲ್ಲ ಉಳಿಸ್ಕೋಬೇಕಂತೀವ್ರಿ, ಆದ್ರೆ ಅದು ಉಳಿಸ್ಕೊಳ್ಲಿಕ್ಕೆ ನಮಗ್ ಪದ್ಧತಿ ಗೊತ್ತಿಲ್ಲ, ಅದನ್ನ ಹೆಂಗ್ ಉಳಿಸ್ಕೊಳ್ಳೋದು. ಅದಕ್ಕೂ ಪ್ರಕೃತಿ ವ್ಯವಸ್ಥೆ ಮಾಡ್ಕೊಟ್ಟದ್ರಿ. ನಾವೇನು ಬಹಳ ಕೆಮಿಕಲ್ ಅಂತದ್ ಹಾಕೋದ್ ಬೇಕಾಗಿಲ್ಲ. ಬಹಳ ಸರಳ ಅಂದ್ ಯಾವ್ದು ಹಾಕ್ಬೋದ್ರಿ. ಈಗ ನೋಡ್ರಿ, ಬಹಳ ಹಳೆ ಪದ್ಧತಿಯೊಳಗ ಒಂದು ಬೂದಿ ಮತ್ತೆ ಬೇವಿನ ಎಲೆ ಅದನ್ನ ಕೂಡ್ಸಿ ಇಡ್ತಿದ್ರು. ಸೊ ಆ ಬೂದಿ ಬೇವಿನ ಎಲೆ ಕೂಡ್ಸಿಟ್ಟಾಗ ಅದ್ರೊಳಗೆ ಯಾವ್ದೇ ತರದ್ ಹುಳ ಆಗ್ತಿರ್ಲಿಲ್ಲ. ಇನ್ನೊಂದು ಔಡಲ ಎಣ್ಣೆ ಅಂತ ಬರ್ತದ, ಅಥವಾ ಹೊಂಗೆ ಎಣ್ಣೆನೂ ಹಾಕ್ಬೋದು ಸ್ವಲ್ಪ ಮಟ್ಟಿಗೆ. ನೀವು ಬಹಳಷ್ಟು ಕಾಳಿದೆ, ಈಗ ಒಂದು 50 kg ಕಾಳದ ಅಂತ ಅನ್ಕೊಳ್ರಿ. 50 kg ಕಾಳಿಗೆ ಒಂದು ಬೊಟ್ಲದಷ್ಟು, ಒಂದು 20 ml 30 ml ಔಡಲ ಎಣ್ಣೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನೀವು 1 ವರ್ಷಕ್ಕೆ ನೀವು ಇಟ್ಕೊಳ್ಳೋದಾದ್ರೆ ಅದು ಕಾಳು ಏನು ಕೆಡದೆ ಇರೋಂಗೆ ಹಂಗೆ ಉಳಿತದ. ಹಿಂದಿನ ಮಂದಿ ಹೆಂಗ್ ಇಡ್ತಿದ್ರಂತ್ರಿ ಬೀಜ ಗೊತ್ತದ? ಈ ದ್ವಿದಳ ಕಾಳು ಇರ್ತದಲ್ಲ, ಅಲಸಂದಿ, ಕಡ್ಲೆ, ಉದ್ದು, ಹೆಸರು ಇಂಥದೆಲ್ಲ, ಇದಕ್ಕೆ ಬುರುಬುರಿ ಅಂತ ಒಂದು ಹುಳ ಬಹಳ ಬಹಳ ಬೇಗ ತಗೋತಿರ್ತದ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರಂತ, ಆ ಕಾಳುಗಳನ್ನ ಅಂದ್ರೆ ಅಲಸಂದಿ, ಉದ್ದು, ಕಡ್ಲೆ ಇಂಥವನ್ನ ಸಾಸ್ವಿ ಜೊತೆ ಮಿಕ್ಸ್ ಮಾಡೋದು, ಇಲ್ಲ ಅಗಸೆ ಬೀಜ ಅಂತ ಬರ್ತದ, ಅಗಸಿ ಬೀಜದ ಜೊತೆ ಮಿಕ್ಸ್ ಮಾಡೋದು. ಇವೆಲ್ಲ ಹೆಂಗಿದಾರೆ, ಅಗಸಿ ಮತ್ತೆ ಸಾಸ್ವಿ ಗಂಧಕ ಹೆಚ್ಚಿಗೆ ಇರುವಂತಹದ್ದು ಒಂದು ಕಾಳದು. ಅದ್ರ ಜೊತೆ ಮಿಕ್ಸ್ ಮಾಡಿಟ್ಟಾಗ ಹುಳ ಆಗುದಿಲ್ಲ ಅನ್ನೋದು ಒಂದು ವ್ಯವಸ್ಥೆ ಅದು. ಈಗ ಏನಾಗದ, ಆ ಗಂಧಕ ಹೆಚ್ಚಿಗೆ ಇರುವಂತದ್ದೇ ಒಂದು ಯಾವ್ದೋ ಕೆಮಿಕಲ್ ತಂದು ನಾವು ಫ್ಯೂಮಿಗೇಷನ್ಗೆ ಇಡ್ತೀವಿ ಅದನ್ನ. ಸೊ ಹಿಂಗೂ ನಾವು ಬೀಜ ಇಟ್ಕೊಳ್ಬಹುದು. ಗಾಳಿ ಆಡ್ಲಾರ್ದಂಗೆ ಕೆಲವೊಂದಿಷ್ಟು ವ್ಯವಸ್ಥೆ ಮಾಡಿ ಇಟ್ಕೊಂಡ್ರು ಬೀಜನ ನೀವು ಆರಾಮಾಗಿ ಇಟ್ಕೊಳ್ಬಹುದು. ಸರಿ, ಸಾಸ್ವಿ ಇದರದ್ದೆಲ್ಲ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ, ಅವಾಗ ಏನಾಗ್ತದ, ಲಾಸ್ಟಿಗೆ ನಾವು ಬಿತ್ತಕ್ ಬೇಕಂದಾಗ ಒಂದು ಸಾಣಿಗೆಗೆ ಹಾಕಿಬಿಟ್ರೆ ಸಾಸ್ವಿ ಕಾಳು ಸೈಜ್ ಎಷ್ಟು ಇರ್ತದ್ರಿ, ಸಣ್ಣದಿರ್ತದಲ್ಲ, ಅದು ಕೆಳಗ್ ಬೀಳ್ತದ, ಕಡ್ಲೆ ಮೇಲೆ ಉಳಿತದ. ಕಡ್ಲೆನೂ ಸುರಕ್ಷಿತವಾಗಿ ಉಳಿತು, ಸಾಸಿವೆನೂ ಸುರಕ್ಷಿತವಾಗಿ ಉಳಿತು. ಬೀಜ ಕಾಪಾಡ್ಕೊಳಕ್ ಏನ್ ಖರ್ಚದ ರೀ, ಎಷ್ಟು ಖರ್ಚು ಮಾಡ್ಬೇಕಾಗದ, ಎಲ್ಲ ಕೂಡ್ಸಿ ಇಟ್ರೆ ಆಯ್ತಲ್ಲ. ಸೊ ಇದಾದ್ಮೇಲೆ ಬೀಜದ ಒಂದ್ ಕಡೆ ಆಯ್ತು. ಬೀಜದಿಂದ ಮುಂದೆ ಹೋದ್ಮೇಲೆ ಏನ್ ಬರ್ತದ್ರಿ, ಬೆಳೆ ಶುರು ಆಗ್ತದ. ಬೆಳೆ ಶುರು ಆದ್ಮೇಲೆ ಏನಾಗ್ತದ, ಮೊದಲು ಕೀಟ ಬರ್ತದ ಅಂತ ಹೇಳ್ತೀವಿ. ಅದಾದ್ಮೇಲೆ ಕಳೆ ಬರ್ತದ. ಇವೆರಡನ್ನು ನಿಯಂತ್ರಣ ಮಾಡ್ಬೇಕು. ಕಳೆ ನಿಯಂತ್ರಣಕ್ಕೆ ಬಹಳ ಸುಲಭವಾಗಿ ಮೊದ್ಲಿನ ಜನ ಮಾಡ್ತಿದ್ರಿ, ಏನು ಮಧ್ಯೆ ಎಡೆ ಕುಂಟೆ ಹೊಡೆಯೋದು ಅಥವಾ ಡಿವೀಡಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಏನ್ ಕರಿತೀವಿ ಅದ್ ಮಾಡ್ತಾ ಇದ್ರು. ಈಗ ಜನ ಸಿಗ್ತಾ ಇಲ್ಲ, ಅದು ಇದಾಯ್ತು ಅಂತ ಹೇಳಿ ಅದಕ್ಕೂ 108 ನಾವು ರಾಸಾಯನಿಕಗಳನ್ನ ತಗೊಂಡ್ ಬಂದಿವಿ. ಅವಕ್ಕೆ ಕಳೆನಾಶಕಗಳನ್ನ ಅಂತ ಕರಿಲಿಕ್ಕತ್ತೀವಿ. ಈ ಕಳೆನಾಶಕಗಳದ್ದು ಏನು ಬಹಳ ದೊಡ್ಡ ತೊಂದರೆ ಅಂದ್ರೆ, ನಾವು ಯಾವುದೇ ಒಂದು ರಾಸಾಯನಿಕ ವಸ್ತುನ ಅದು ಒಂದು ಸರಿ ಹೊಡೆದೆ ಅನ್ಕೊಳ್ರಿ, ಇದಕ್ಕಿಂತ ಮೊದಲು ಒಂದು ಬಹಳ ಮಜಾ ವಿಷಯ ಏನದ ಅಂದ್ರ, ನಾವು ಬಾಯೊಳಗೆ ಹೇಳಿತೀವಿ ನಾಶಕಗಳು ಅಂತ ಹೇಳಿ, ಆದ್ರೆ ತಗೊಂಡು ಬಂದ ತಕ್ಷಣ ಮದ್ದು ಹೊಡೆಯೋದಕ್ ತಗೊಂಡ್ ಬಂದಿನಿ, ಎಣ್ಣೆ ಹೊಡೆಯಕ್ ತಗೊಂಡ್ಬಂದಿನಿ, ಔಷಧ ಹೊಡೆಯಕ್ ತಗೊಂಡ್ಬಂದಿನಿ ಅಂತ ಹೇಳ್ತೀವಿ. ಗೊತ್ತದ ಎಲ್ರಿಗೂ ಬಾಟಲ್ ಒಳಗಿರೋದು ವಿಷಾನೇ ಅಂತ ಹೇಳಿ. ಆದ್ರೂ ಅಂಗಡಿಗೆ ಹೋಗಿ ಆ ಕಳೆ ಹೊಡೆಯೋ ವಿಷ ಕೊಡು, ಅಥವಾ ಟೊಮೆಟೊ ಹೊಡೆಯೋ ವಿಷ ಕೊಡು, ಬದನೆ ಹೊಡೆಯೋ ವಿಷ ಕೊಡು, ಹತ್ತಿ ಹೊಡೆಯೋ ವಿಷ ಕೊಡು ಅಂತ ಯಾರು ಕೇಳುದಿಲ್ಲ. ಆ ರೀತಿ ಮಾರುಕಟ್ಟೆ ವ್ಯವಸ್ಥೆ ನಿರ್ಮಾಣ ಆಗಿರ್ತದ. ನಾವು ಅಕಸ್ಮಾತ್ ಆಗಿ ವಿಷ ಕೊಡು ಅಂತ ನಾವು ಅಂಗಡಿಗೆ ಹೋಗಿ ಕೇಳುವಂಗಾಗಿದ್ರೆ ಬಹುಶಃ ನಾವು ಖರೀದಿ ಮಾಡ್ತಿರ್ಲಿಲ್ಲ. ಸೊ ಅದು ಒಂದ್ ಕಡೆ ಇರ್ಲಿ. ಸೊ ಕಳೆನಾಶಕಗಳದ್ದು ಏನು ದೊಡ್ಡ ತೊಂದ್ರೆ, ನಾವು ಯಾವುದೇ ಒಂದು ರಾಸಾಯನಿಕ ವಸ್ತುನ ಅದರದ್ದು ರೆಸಿಡ್ಯೂ ಅಂದ್ರೆ ಅದರ ಅಂಶ ಆಮೇಲೆ ಅಲ್ಲಿ ಹೆಂಗ್ ಉಳ್ಕೊಳ್ಳುತ್ತೆ ಅನ್ನೋದನ್ನ ಅಳತೆ ಮಾಡ್ಲಿಕ್ಕೆ ಹಾಫ್ ಲೈಫ್ ಅಂತ ಕರಿತೀವ್ರಿ. ಏನಿದೆ ಹಾಫ್ ಲೈಫ್? ಈಗ ಉದಾಹರಣೆಗೆ ತಗೊಳ್ರಿ, 1 ಎಕರೆ ಜಾಗ ಅದ, ನೀವು ಅಲ್ಲಿ 1 ಲೀಟರ್ ಕಳೆನಾಶಕ ಹೊಡೆದ್ ಬಂದಿರಿ.
ಆ 1 ಲೀಟರ್ ಇದ್ದಿದ್ದು ಕಳೆನಾಶಕದ ಅಂಶ 500 ml, ಅಂದ್ರೆ ಅರ್ಧ ಲೀಟರ್ ಆಗ್ಬೇಕಂದ್ರೆ ಸರಿ ಸುಮಾರು ಅಂದ್ರೆ ಈಗೇನು ಪಾಪ್ಯುಲರ್ ಆಗಿ ಕೆಲವೊಂದಿಷ್ಟು ಕಳೆನಾಶಕಗಳು ಓಡಾಡ್ಲಿಕ್ಕತ್ತಾವಲ್ಲ, ಆ ಮಾಲಿಕ್ಯೂಲ್ದು 180ರಿಂದ 200 ದಿವಸ ಬೇಕು. ಮುಂದೆ ಅರ್ಧ ಲೀಟರ್ ಇದ್ದಿದ್ದು ಗಿರ್ಧ ಲೀಟರ್ ಅಂದ್ರೆ 500 ml ಇದ್ದಿದ್ದು 250 ml ಆಗ್ಲಿಕ್ಕೆ ಮತ್ತೆ 200 ದಿನ ಬೇಕು. 250 ml ಇದ್ದಿದ್ದು 125 ml ಆಗಕ್ಕೆ ಮತ್ತೆ 200 ದಿನ ಬೇಕು. 125 ಇದ್ದಿದ್ದು 67.5 ml ಆಗ್ಲಿಕ್ಕೆ ಮತ್ತೆ 200 ದಿನ ಬೇಕು. ಹಿಂಗ ಅರ್ಧ 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 ಆಗ್ತಾ ಹೋಗ್ತದಲ್ಲ, ಇದಕ್ಕೆ ನಾವು ಹಾಫ್ ಲೈಫ್ ಅಂತ ಕರಿತೀವಿ. ಈ 200 ದಿನದ ಟೈಮಲ್ಲಿ ನೀವು ಮತ್ತೆ ಎಷ್ಟು ಸರಿ ಹೊಡಿತೀರಿ ಅದನ್ನು ಲೆಕ್ಕ ಹಾಕ್ಬೇಕಲ್ರಿ. ಇದೇ ಅಂಶ ಕೀಟನಾಶಕಕ್ಕೂ ಹೊಂದ್ಕೋತು. ಸೊ ಹಂಗಿದ್ರೆ ಕಳೆನಾಶಕಕ್ಕೆ ನಮ್ಗೇನು ಪರ್ಯಾಯ ಇಲ್ಲೇನು ಪ್ರಕೃತಿಯೊಳಗೂ ಇದಕ್ಕೊಂದು ಪರ್ಯಾಯ ಅದ ರೀ. ಅದಕ್ಕೆ ನಾವು ಅಲಿಲೋಪತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಈಗ ನೀವು ಕೆಲವೊಂದಿಷ್ಟು ಗಿಡದ ಕೆಳಗೆ ಹೋಗಿ ನೋಡ್ತೀರಿ, ಗಿಡದ ಕೆಳಗೆ ಏನು ಕಸ ಬೆಳೆದಿರೋದಿಲ್ಲ. ಉದಾಹರಣೆಗೆ ಈಗ ನೀವು ಹಲಸಿನ ಗಿಡ ಅಥವಾ ಆಲದ ಮರ ಅಥವಾ ನೀಲಗಿರಿ ಇಂಥ ಮರದ ಕೆಳಗೆ ಏನಂದ್ರೆ ಯಾವ ಕಸನೂ ಬೆಳೆದಿರೋದಿಲ್ಲ. ಆದ್ರೆ ಅದೇ ಮಾವಿನ ಗಿಡದ ಕೆಳಗೆ ಯಾಕೆ ಕಸ ಬೆಳೆದಿರ್ತದ? ಇಲ್ಲೇ ಅಲಿಲೋಪತಿ ಅನ್ನೋದು ಕೆಲಸ ಮಾಡ್ತದ. ಅಂದ್ರೆ ಪ್ರತಿಯೊಂದು ಗಿಡನು ಬೇರೆ ಒಂದು ತನ್ನದೇ ಸಸ್ಯ ಜಾತಿ ಜೊತೆ ಕಾಂಪೀಟ್ ಮಾಡಕ್ಕೆ, ಅದ್ರ ಜೊತೆ ಗೆದ್ದು ತಾ ಬೆಳೆಯೋದಕ್ಕೆ ಏನ್ ಪ್ರಯತ್ನ ಮಾಡ್ತದಂದ್ರೆ ಅಲಿಲೋ ಕೆಮಿಕಲ್ಗಳನ್ನ ರಿಲೀಸ್ ಮಾಡ್ತದ್ರಿ. ಹೆಂಗೆ? ಎಲಿ ಮೂಲಕ, ಬೇರ್ ಮೂಲಕ, ಬೀಜದ ಮೂಲಕನೂ ರಿಲೀಸ್ ಮಾಡ್ತಿರ್ತದ. ಆವಾಗ ಬೇರೆ ಸಸ್ಯ ಅಲ್ಲಿ ಹುಟ್ಟದೇ ಇರೋಂಗ್ ಮಾಡ್ತದೆ. ಇದು ಕೆಲವೊಂದು ಗಿಡದೊಳಗೆ ಜಾಸ್ತಿ ಪ್ರಮಾಣದಲ್ಲಿ ಇರ್ತದೆ, ಕೆಲವೊಂದು ಗಿಡದೊಳಗೆ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ನಾರ್ಮಲ್ ಆಗಿ ನಾವು ನೋಡೋದಾದ್ರೆ ಯಾವುದು ಬಯಲು ಸೀಮೆ ಕಡೆ ಅದಲ್ಲ ಅದು ಜಾಸ್ತಿ ಅಲಿಲೋಪತಿ ಇರ್ತದೆ, ಬೇವು, ಹೊಂಗೆ, ಆಲ ಇಂಥದೆಲ್ಲ. ಇನ್ನು ಯಾವ್ದು ದಟ್ಟ ಕಾಡೊಳಗೆ ಬೆಳೀತದಲ್ಲ ಅದು ಕೂಡ ಅಲ್ಲೂ ಕಾಂಪಿಟಿಷನ್ ಬಹಳ, ಸ್ಪರ್ಧೆ ಬಹಳ ಇರೋದ್ರಿಂದ ಅಲ್ಲೂ ಕೂಡ ಬೇರೆ ಸಸ್ಯದ ಜೊತೆ ಸ್ಪರ್ಧೆ ನಾ ಗೆಲ್ಬೇಕನ್ನೋದಕ್ಕೆ ಜಾಸ್ತಿ ಅಲಿಲೋಪತಿ ತೋರಿಸ್ತಿರ್ತದೆ. ಇಂಥದನ್ನ ಬಳಸ್ಕೊಂಡು, ಇಂಥದ್ರದ ಎಲೆಗಳನ್ನ ಬಳಸ್ಕೊಂಡು ನಾವು ಕಳೆಗಳನ್ನ ನಿಯಂತ್ರಣ ಮಾಡ್ಬೋದು. ಉದಾಹರಣೆಗೆ ಈಗ ನಮ್ಮ ಊರಲ್ಲೇ, ನಾ ವ್ಯವಸಾಯ ಮಾಡೋ ಊರಲ್ಲೇ ಒಬ್ರು ಹೇಳಿದ್ರು ಹಿರಿಕರು, ಏನ್ ಮಾಡ್ತಿದ್ರಿ, ಜೇಕ್ ಅಂತ ಹೇಳಿ ಒಂದು ಕಳೆ ಬರ್ತದ. ಬಹಳಷ್ಟು ಮಂದಿ ಯಾರು ಕೃಷಿಕರಿದ್ರೆ ನಿಮ್ಗೆ ಗೊತ್ತಿರ್ತದ. ಅದಕ್ಕೆ ಹಿಂದಿ ವರ್ಡ್ ನಾಗರಮೋತ ಅಥವಾ ಭದ್ರಮುಷ್ಟಿ ಅಂತಾನೂ ಕರಿತೀವಿ. ಈ ಜೇಕ್ ಬಂದಾಗ ಹಿಂದಿನ ಜನ ಏನ್ ಮಾಡ್ತಿದ್ರು, ಅವಾಗಂತೂ ಕಳೆನಾಶಕ ಇರ್ಲಿಲ್ಲ. ನನ್ಗವ್ರು ಒಬ್ರು ಭಾರಿ ಮಜಾ ಹೇಳಿದ್ರು, ಹುಲ್ಗುಲು ಗಿಡದ ರಂಟಿ ಮಾಡಿ ಗಳೆ ಹೊಡಿತಿದ್ದೀವ್ರಿ, ಜೇಕ್ ಸಾಯ್ತಿತ್ತು ಅಂತ. ಹುಲ್ಗುಲು ಗಿಡ ಅಂದ್ರೆ ಹೊಂಗೆ ಗಿಡ, ಇಂಗ್ಲಿಷ್ ಒಳಗೆ ಪೊಂಗೇಮಿಯಾ ಪಿನಾಟ ಅಂತ ಹೇಳಿ ಅದ್ರ ಹೆಸರು. ಅದ್ರ ಗಿಡದ್ದು ಕಟ್ಗೆ ಕಟ್ಕೊಂಡ್ ಬಂದು ಅದ್ರದ್ದು ನೇಗಿಲು ಅಥವಾ ರಂಟೆ ಮಾಡಿ ಸುಮ್ನೆ ಮಣ್ಣಲ್ಲಿ ಓಡಾಡ್ಸಿದ್ರೆ, ಅದನ್ನ ತಿಕ್ಕಿದ್ರೆ ಆ ಕಾಂಡದೊಳಗಿರೋ ಅಲಿಲೋ ಕೆಮಿಕಲ್ ರಿಲೀಸ್ ಆಗಿ ಜೇಕು ನಿಯಂತ್ರಣ ಆಗ್ತಿತ್ತಂತ. ಈಗಲೂ ಮಂಡ್ಯ ಮೈಸೂರು ಭಾಗದಲ್ಲಿ ಕೆಲವೊಂದು ಕಡೆ ಭತ್ತದ ಗದ್ದೆ ಒಳಗೆ ಆ ಜೇಕ್ ಹುಟ್ಟೋ ಟೈಮಲ್ಲಿ ಹೊಂಗೆ ಮರದ ಹೂವು ಅಥವಾ ಹೊಂಗೆ ಮರದ ಎಲೆನ ಕತ್ತರಿಸಿ ಹಾಕ್ತಾರಂತ. ಹಂಗೂ ನಾವು ನಿಯಂತ್ರಣ ಮಾಡ್ಬೋದು. ಆದ್ರೆ ಇಷ್ಟೆಲ್ಲ ನಿಯಂತ್ರಣ ಮಾಡೋಕಿನ ಮೊದಲು ಅರ್ಥ ಆಗ್ಬೇಕಾಗಿರೋದೇನಂದ್ರೆ, ಕಳೆ ಯಾಕೆ ಹುಟ್ಟತೈತಿ? ಕಳೆ ಹುಟ್ಟಕ್ಕೂ ಒಂದು ಕಾರಣ ಅಲ್ಲ. ಭೂಮಿಗೆ ಬೇಡಾಗಿದ್ರೆ ಅಥವಾ ಪ್ರಕೃತಿಗೆ ಬೇಡಾಗಿದ್ರೆ ಯಾವ ಕಳೆನೂ ಅದು ಹುಟ್ಟಿಸೇ ಕೊಡ್ತಿರ್ಲಿಲ್ಲ. ಅಲ್ಲದೆ ನೀವು ನಿಮ್ದು ಯಾರ್ದಾರು ತೋಟ ಇದ್ರೆ, ಹೊಲ ಇದ್ರೆ, ಯಾವ್ದು ಹೊಲ ಇರ್ಲಿ ತೋಟ ಇರದೇ ಇರ್ಲಿ, ನೀವು ಹಂಗೆ ಅಡ್ಡಾಡ್ಕೊಂಡು ಹೋದಾಗ ಗೊತ್ತಾಗ್ತದ ಯಾಕೆ ಒಂದೇ ತರದ ಕಳೆ ಎಲ್ಲ ಕಡೆನೂ ಬೆಳೆಯೋದಿಲ್ಲ. ಯಾಕೆ ಒಂದು ಚಿಕ್ಕ ಜಾಗದಲ್ಲೇ ಎಷ್ಟೊಂದು ವೆರೈಟಿ, ಬಹಳ ವೈವಿಧ್ಯವಾದ ಕಳೆಗಳು ಬೆಳಿತಾವ. ಈ ಕಳೆಗಳು ಯಾಕೆ ಬರ್ತಾವ ಅನ್ನೋದು ಗೊತ್ತಾದ್ರೆ ಅದು ಯಾಕೆ ಹಂಗೆ ಬೆಳೀತದ ಅನ್ನೋದು ನಿಮ್ಗೆ ಕಲ್ಪನೆ ಬರ್ತದೆ. ಒಂದು ಮಣ್ಣೊಳಗೆ ಯಾವಾಗ್ಲೂ ಹೆಂಗ್ ಕ್ರಿಯೆ ಆಗ್ತಿರ್ತದ್ರಿ, ಈಗ ನಾವು ನಮ್ ದೇಹ ಬಹಳ ಹೀಟ್ ಆಯ್ತು ಅನ್ಕೊಳ್ರಿ, ಶಾಖ ಬಹಳ ಓಡಾಡ್ ಬಂದಿವಿ, ಬಹಳ ಬಿಸಿ ಆಯ್ತು, ಅವಾಗ ಏನಾಗ್ತದ, ಬೆವರು ಬರ್ತದ. ಯಾಕೆ ಬೆವರು ಬರ್ತದ? ಆ ಬೆವರು ಬಂದು ದೇಹದ ಏನು ಒಂದು ಟೆಂಪರೇಚರ್ ಇರ್ತೈತಲ್ಲ ಅದು ತಾಪಮಾನನ ಒಂದೇ ಹಂತದಲ್ಲಿ ಇಟ್ಕೊಳ್ಲಿಕ್ಕೆ, ತಂಪು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಹೆಂಗೆ ದೇಹಕ್ಕೆ ಬೆವರು ಬಂದು ಒಂದೇ ಇದನ್ನ ತಾಪಮಾನ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರಲ್ರಿ, ಹಂಗೆ ಮಣ್ಣುನು ಒಂದು ಸಜೀವ ವಸ್ತುವಾಗಿ ಬಿಹೇವ್ ಮಾಡ್ಬೇಕಂದ್ರೆ ಇಂಥದೆಲ್ಲ ಕಳೆಗಳನ್ನ ಬೆಳೆಸಿ ಎಲ್ಲಿ ಅದಕ್ಕೆ ಕುಂದು ಕೊರತೆ ಅದಲ್ಲ ಅದನ್ನ ನಿಭಾಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಇದಕ್ಕೊಂದು ಉದಾಹರಣೆ ನೋಡ್ರಿ, ನೀವು ಕರಿಕೆ ನೋಡ್ತಿರ್ತೀರಲ್ಲ, ಕರ್ಕಿ ಕಸ ಬೆಳೀತಿರ್ತದ. ಇದು ನಾರ್ಮಲಿ ಎಲ್ಲಿ ಬೆಳೀತದ್ರಿ ಕರ್ಕಿ? ಹೆಚ್ಚಾನೆಚ್ಚು ನೀವು ನೋಡಿದ್ರೆ ಎಲ್ಲಿ ನೆಲ ಗಟ್ಟಿ ಬಾಳಾಗಿರ್ತದಲ್ಲ, ನೀವು ಗಾಡಿ ಅಡ್ಡಾಡ್ಸಿರ್ತಿರೋ ಅಥವಾ ಬದು ಮೇಲೋ ಎಲ್ಲಿ ನೀವು ಓಡಾಡ್ತಿರ್ತೀರಲ್ಲ, ಅಥವಾ ಎಲ್ಲಿ ರಾಸಾಯನಿಕಗಳನ್ನ ಬಹಳ ಬಳಸಿರ್ತೀರಿ, ಅಲ್ಲಿ ಮಣ್ಣು ಸಡ್ಲ ಆಗ್ಲಿ ಅಂತ ಹೇಳಿ 1-2 ವರ್ಷ ಅಲ್ಲಿ ಕರ್ಕಿ ಬೆಳೀತದ್ರಿ. ಅದು ಹೆಂಗೆ, ಅದ್ರದ್ದು ನಟ್ಟೆಲ್ಲ ಒಳಗ್ ಬಿಟ್ಟು ಅದು ಮಣ್ಣು ಸಡ್ಲ ಆದ್ಮೇಲೆ ತಾನೇ ಕರ್ಕಿ ಅದೆಲ್ಲ ಹೆಣ್ಗಿಗತೆ ಆಗಿ ತನ್ನಗ್ ತಾನೇ ಸುತ್ತ ಹಾಕೊಂಡು ಬಂದು ಸತ್ತೋಗ್ತದೆ. ಇದು
ನೀವು ಎಲ್ಲಾ ಬೆಳೆಯೊಳಗೂ ನಾವೇನ್ ಕಳೆ ಅಂತ ಕಳಿತೀವಿ, ಇವತ್ತಿನ ನಮ್ ಏನ್ ಬೆಳೆಗಳದಾವ ಅವು ಎಲ್ಲ ಒಂದ್ ಕಾಲದಲ್ಲಿ ಕಳೆಗಳೇ. ನಾವ್ ಅವನ್ ಹುಡ್ಕೊಂಡು ನಾ ಇದನ್ನ ತಿನ್ಬಹುದು, ಅದಕ್ಕೆ ನಾ ಬೆಳಿ ಮಾಡ್ಕೊಂಡಿನ ಅಷ್ಟೇ. ಹಂಗ್ ನೋಡಿದ್ರೆ ನನ್ಗ್ ಗೊತ್ತಿರೋರೊಬ್ರು ಕರ್ಕಿನೂ ಬೆಳಿಗತೆನೆ ಬಳಸ್ತಾರೆ. ಅವ್ರು ಸುಮಾರು ಒಂದು 80-90 ವೆರೈಟಿ ಅಡಿಗೆ ಮಾಡ್ಕೋತಾರೆ ಕರ್ಕಿಯಿಂದ. ನಿಮಗ್ ಬಳಸಕ್ ಬಂದ್ರೆ ನಿಮ್ಮ ಕಳೆಗಳು ನಿಮ್ಮ ಬೆಳೆಗಳಾಗ್ತಾವ. ಇದೇ ಜೇಕಿಂದ ಉದಾಹರಣೆ ಹೇಳಿದ್ನಲ್ರಿ, ಇದ್ರದೇ ಗಡ್ಡೆ ನೀವು ತೆಗ್ದ ಆರಿಸಿ ಪೌಡರ್ ಮಾಡಿ ನೀವು ಆಯುರ್ವೇದಿಕ್ ಶಾಪಲ್ಲಿ ಮಾರಕ್ ಹೋದ್ರೆ ನಾಗರಮೋತ ಪುಡಿ ಅಂತೇಳಿ 450-500 ರೂಪಾಯಿ ಕೆಜಿ ಮಾರ್ತದ. ಅವಾಗ ಜೇಕ್ ಕಳೆ ಆಗ್ತದ, ಏನು ನಿಮ್ಗೆ ಬೆಳೆ ಆಗ್ತದ. ಸೊ ಅದ ಕಳೆಗಳನ್ನ ಬೆಳೆ ಮಾಡೋಕ್ ನಿಮಗ್ ಗೊತ್ತಾದ್ರೆ ಅದ್ರ ನಿಯಂತ್ರಣನು ಬಹಳ ಸುಲಭ ಆಗ್ತದೆ. ಸೊ ಇನ್ನು ಕಳೆದ್ ಹೆಂಗಿಂಗು ನಿಭಾಯಿಸಿದ್ವಿ, ಹಂಗು ಹಿಂಗು ಮಾಡಿ ಬೆಳೆ ಬಂತು. ಬೆಳೆ ಮೇಲ್ ಬರೋಷ್ಟೊತ್ತಿಗೆ ಕೀಟದ ಶುರು ಆಗ್ತದೆ. ಸೊ ಕೀಟ ನಿಯಂತ್ರಣಕ್ಕೆ ಏನದ ಪ್ರಕೃತಿಯೊಳಗ ವ್ಯವಸ್ಥೆ? ಒಂದು ಉದಾಹರಣೆ ನೋಡೋಣ್ರಿ. ಈಗ ಎಲ್ಲಾರು ಇಲಿ ನೋಡಿವಿ, ಇಲಿ ಬಹಳ ಆದ್ರೆ ಏನಾಗ್ತದ? ಬೆಕ್ಕ ಬರ್ತದ, ಬೆಕ್ಕ ಬಹಳ ಇಲ್ಲ ಅಂದ್ರ ಹಾವು ಬರ್ತಾವ, ಹಾವು ಬಂದು ಇಲಿನ್ ತಿಂತದ. ಸೊ ಅದೇ ಹಾವುಗಳು ಬಹಳ ಆದ್ರೆ ಏನಾಗ್ತದ? ಹದ್ದುಗಳು ಬರ್ತಾವ, ಹದ್ದುಗಳನ್ನ ತಿಂತದ. ಸೊ ಹದ್ದು ಹಾವನ್ ತಿಂತದ, ಹದ್ದಿಗೆ ಮತ್ತೊಂದು ಯಾವ್ದೋ ಒಂದು ಬ್ಯಾಕ್ಟೀರಿಯಾದ ರೋಗಾನೋ ವೈರಸ್ ರೋಗಾನೋ ಯಾವ್ದೋ ಒಂದು ಕಾದಿರ್ತದ. ಸೊ ಇದು ಒಂದು ವ್ಯವಸ್ಥೆ ಏನದಲ್ಲ, ಇಲ್ಲಿ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಒಳಗೆ, ಅಂದ್ರೆ ಸಹ ಅಸ್ತಿತ್ವ. ಎಲ್ಲಾನು ಬೇಕು, ಎಲ್ಲಾನು ಬದುಕಬೇಕನ್ನೋ ಒಂದು ವ್ಯವಸ್ಥೆಯೊಳಗನೆ ಒಂದಕ್ಕೊಂದು ಕೊಂಡಿ ಹಾಕಿ ನಿಲ್ಲಿಸ್ಬಿಟ್ಟದ. ನೀವು ಹಾವನ್ನ ನಾನು ನೋಡಿದ ತಕ್ಷಣ ಹೊಡೆದ್ ಸಾಯಿಸ್ತೀನಿ ಅಂತಂದ್ರೆ ಇಲಿ ಜಾಸ್ತಿ ಆಗ್ತಾವ. ಇಲಿ ನಿಯಂತ್ರಣ ಮಾಡಕ್ ಏನ್ ಮಾಡ್ತೀರಿ? ಮತ್ತ ಅಂಗಡಿ ಒಳಗಿಂದ ವಿಷ ತಂದು ನಾವ್ ಇಡ್ಬೇಕು. ಸೊ ಹಾವು ಮಾಡೋ ಕೆಲ್ಸಾನು ನಮ್ಗೆ ಬಿತ್ತವಾಗ, ಹೌದ್ರಿ? ಸೊ ಹಾವು ಬಹಳ ಇಲ್ಲ ಅಂದಾಗ ಹದ್ದು ಏನಾಗ್ತಾವ? ಹದ್ದು ಸತ್ತೋಗ್ತಾವ, ಹದ್ದಿನ ಸಂಖ್ಯೆನೂ ಕಡಿಮೆ ಆಗ್ತದ. ಹದ್ದಿನ ಸಂಖ್ಯೆ ಕಡಿಮೆ ಆದ್ರೆ ಏನಾಗ್ತದ? ನಾವು ಏನು ಪ್ರಾಣಿ ಗಿಣಿ ಸತ್ತಿರ್ತಾವಲ್ಲ, ಪಕ್ಷಿ ಸತ್ತಿರ್ತಾವ, ಅದನ್ನ ಏನ್ ಹದ್ದು ಬಂದು ತಿನ್ಬೇಕಿತ್ತು ಅದು ತಿನ್ನಕ್ ಹದ್ದೇ ಇಲ್ಲ ಅಂತಂದ್ರೆ ಆ ಪ್ರಾಣಿದು ಅಥವಾ ಪಕ್ಷಿದು ಪಳೆಯುಳಿಕೆಯಿಂದ ಏನು ನಮಗೆ ಬೇಡವಾಗಿರೋ ಬ್ಯಾಕ್ಟೀರಿಯಾ ಆಗ್ಲಿ ವೈರಸ್ ಆಗ್ಲಿ ಇರ್ತಾವ, ಅದು ನಮ್ ಕಡೆ ಹರಡಕ್ ಶುರು ಆಗ್ತಾವ. ಅವಾಗ ನಮಗ್ ಹೊಸ ಹೊಸ ರೋಗ ಶುರು ಆಗ್ತದೆ, ನಮ್ಮ ವಯಸ್ಸು ಕಡಿಮೆ ಆಗ್ತಾ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ಈ ವ್ಯವಸ್ಥೆನ ನಾವು ಅರ್ಥ ಮಾಡ್ಕೊಂಡ್ರೆ ಎಲ್ಲಾನು ನಮಗ್ ಬೇಕು, ಅದ್ರ ಜೊತೆ ನಾವು ನಿಯಂತ್ರಣದಲ್ಲಿ ಬದುಕಬೇಕು ಅನ್ನೋದು ಗೊತ್ತಾದ್ರೆ ಕೃಷಿ ಬಹಳ ಸುಲಭ ಆಗ್ತದೆ. ಸೊ ಕೀಟ ನಿಯಂತ್ರಣಕ್ಕೆ ಹಂಗಿದ್ರೆ ಏನೇನ್ ಮಾಡ್ಬೋದು? ಪ್ರಾಕ್ಟಿಕಲ್ ಆಗಿ ವಾಸ್ತವದಲ್ಲಿ ನೋಡೋದಾದ್ರೆ, ಈಗ ಯಾರೋ ಕಡಲೆ ಬೆಳ್ತೀವಿ ಅನ್ಕೊಳ್ರಿ, ಅದ್ರೊಳಗೆ ನೀವ್ ಏನ್ ಮಾಡ್ಬೋದು? ಸುಮ್ನೆ ಹೋಗಿ ಮಂಡಕ್ಕಿ ಎಸಿರಿ ಎಲ್ಲಾ ಕಡೆ. ಆ ಮಂಡಕ್ಕಿ ತಿನ್ನಕಂತ ಹೇಳಿ ಬೆಳ್ಳಕ್ಕಿ ಬರ್ತಾವ, ಆ ಬೆಳ್ಳಕ್ಕಿ ನಿಮ್ ಕಡ್ಲೆ ಒಳಗಿನ ಕೀಡಿನೂ ತಿಂತಾವ. ಯಾರ್ದಾರು ಮನೆಯೊಳಗ ಕೋಳಿ ಇದ್ರೆ ನೀವು ಹೊಲದೊಳಗೆ ಕೋಳಿ ಬಿಟ್ಟು ಮೇಯಿಸ್ಬೋದು, ಕೋಳಿನೂ ಕೀಡಿ ಮೇಯ್ತಾವ. ಬಹಳ ಮಜಾ ಏನದ ಅಂದ್ರ, ನಾ ಹಿಂಗೆ ಕೇಳಿದ್ದೆ, ನನ್ಗೂ ಕಲ್ಪನೆಗೆ ಸಿಕ್ಕಿರ್ಲಿಲ್ಲ. ಈ ಕೀಡಿ ಯಾಕರೆ ಬಂದಿರ್ಬೇಕು ಪ್ರಕೃತಿಯೊಳಗ? ನಮಗ ತೊಂದರೆ ಮಾಡೋದ ಅಂತ ಬಂದಿದ್ರ ಏನ್ ಅದ್ರದ್ ರೋಲ್ ಏನದ? ಅದ್ರದ್ದು ಇಲ್ಲಿ ಅವಶ್ಯಕತೆ ಏನದ ಕೃಷಿಯೊಳಗಾಗ್ಲಿ ಪ್ರಕೃತಿಯೊಳಗಾಗ್ಲಿ ಅಂತ ಅನ್ಸಿತ್ತು. ಒಂದ್ಸರಿ ಯಾರೋ ಹಳೆ ರೈತರಿಗೆ ಕೇಳಿದೆ, ಕೀಡಿದು ನೀವು ಮೊದಲೆಲ್ಲ ಹೆಂಗ್ ಮಾಡ್ತಿದ್ರಿ ಕಡ್ಲಿ ಒಳಗ ಅಥವಾ ಯಾವ್ದೋ ಬೆಳೆ ಒಳಗ? ಏನಿಲ್ರಿ, ಒಂದು ರೌಂಡ್ ಮೇಯಿಸ್ತಿದ್ವಿ ಅವನ್ನ, ಆಮೇಲೆ ನಾವು ಕಡಿಮೆ ಇರ್ತಿದ್ವು ಕೈಯೆಲ್ಲ ಆರಿಸಿ ಒಂದು ಚಂಬೊಳಗೆ ನೀರ್ ತಗೊಂಡು ಅದ್ರೊಳಗೆ ಹಾಕಿನೋ ಅಥವಾ ತೆಗೆದು ಆ ಮಣ್ಣೊಳಗೆ ಹಾಕಿ ಹೋಗ್ಬಿಡ್ತಿದ್ವಿ. ಯಾಕೆ ಒಂದ್ ರೌಂಡ್ ಮೇಯಿಸ್ತಿದ್ರಿ ಅಂತ ಕೇಳ್ದೆ ನಾವು. ಇಲ್ಲ, ಅದು ಒಂದ್ ರೌಂಡ್ ಮೇಯ್ತು ಅಂದ್ರೆ ಅದು ಮೇಲ್ಗಡೆ ಕುಡಿ ಚೂಟ್ದಂಗ ಆಗ್ತದ, ಅಂದ್ರೆ ಪ್ರೂನಿಂಗ್. ಮೇಲ್ಗಡೆ ಒಂದ್ಸರಿ ಅದು ಕಾಂಡ ಕಟ್ ಆಯ್ತಂದ್ರೆ ಯಾವುದೇ ಗಿಡ ಹೆಂಗ್ ಬಿಹೇವ್ ಮಾಡ್ತದೆ, ತಾನೂ ಬದುಕ್ಬೇಕನ್ನೋ ಸಲುವಾಗಿ ಸೈಡ್ ಇಂದ ಪಡ್ಲು ಹೊಡಿತದ, ಬ್ರಾಂಚಸ್ ಹೊಸದಾಗಿ ಬರ್ತಾವ. ಈ ಬ್ರಾಂಚಸ್ ಹೊಸದಾಗಿ ಜಾಸ್ತಿ ಬಂದಾಗ ಏನಾಗ್ತದೆ, ಎಷ್ಟು ಅದ್ರದ್ದು ರೆಂಬೆ ಕೊಂಬೆ ಜಾಸ್ತಿ ಆಗ್ತದಲ್ಲ, ಅಷ್ಟು ಹೂವು, ಅಷ್ಟು ಕಾಯಿ, ಅಷ್ಟು ಬೀಜ, ಅಷ್ಟು ಆಹಾರ ಜಾಸ್ತಿ ಆಗ್ತದೆ. ಸೊ ಕೀಡಿನೂ ಸಹಿತ ಉಪಯೋಗಕಾರಿ ಅನ್ನೋದು ಗೊತ್ತಾಗ್ತದೆ. ಆದ್ರೆ ಅದನ್ನ ಬಿಟ್ಟು ಎಲ್ಲಾನು ಕೀಡಿನ ಮೇಲೆ ಅಂದ್ರೆ ನಡೆಯೋದಿಲ್ಲ. ಅದ ನಿಯಂತ್ರಣಕ್ಕೆ ಏನಿರ್ತದ, ಕೀಡಿ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಏನಾಗ್ತದ್ರಿ, ಹಕ್ಕಿ ಬರ್ತಾವ, ಹಕ್ಕಿ ಬಂದು ಅದನ್ನ ಕೀಡಿನ ಮೇಯ್ಲಿಕ್ಕೆ ಶುರು ಆಗ್ತದೆ. ಇನ್ನು ಅದಕ್ಕೆ ಏನ್ ಹೇಳಿದೆ, ಚುರುಮುರಿ ಉಗ್ಗೋದು ಒಂದಾಯ್ತು, ಕೋಳಿ ಮೇಯಿಸೋದು ಒಂದಾಯ್ತು. ಕೆಲವೊಂದು ಭಾಗದೊಳಗೆ ಸಿಡಿಗಾಳ ಅಂತ ಹಾಕ್ತಾರ. ಅಂದ್ರೆ ಕಡ್ಲೆ ಹಾಕಿರಿ ಅನ್ಕೊಳ್ರಿ, ಅದ್ರೊಳಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಜೋಳದ ಬೀಜಾನು ಹಾಕಿರ್ತಾರ. ಕಡ್ಲೆ 1 ಅಡಿ ಬೆಳೆಯೋದ್ರೊಳಗೆ ಜೋಳ ಒಂದು 5 ಅಡಿ, 4 ಅಡಿ, 5 ಅಡಿ, 6 ಅಡಿವರೆಗೂ ಬೆಳೆದಿರತ್ತೆ. ಅವಾಗ ಏನಾಗ್ತದ, ಹಕ್ಕಿ ಬಂದು ಜೋಳದ ದಂಟ ಮೇಲೆ ಕೂತ್ಕೊಳ್ಳಿಕ್ಕೆ ಜಾಗ ಸಿಗ್ತದ. ಆ ಜೋಳದ ದಂಟ ಮೇಲೆ ಕೂತ್ಕೊಂತು ಅಂದ್ರ ಯಾವಾಗ ಕಡ್ಲೆಯೊಳಗೆ ಕೀಡಿ ಬರ್ತದಲ್ರಿ, ಆ ಕೀಡಿ ಬಂದಿದ್ದನ್ನ ನೋಡಿ ಅದು ಹಾರ ಹೋಗಿ ಆ ಕೀಡಿ ಮೇಯ್ಲಿಕ್ಕೆ ಅವಕಾಶ ಸಿಗ್ತದ. ಈ ವ್ಯವಸ್ಥೆನೂ ಹಿಂದಿನ ಜನ ಅದಕ್ಕೆ ಮಾಡ್ಕೊಂಡಿದ್ರು. ಇದಕ್ಕೆ ಸಿಡಿಗಾಳು ಅಥವಾ ಹಾರಗಾಳು ಅಂತ ಹೇಳಿನೂ ಕೆಲವೊಂದು ಭಾಗದಲ್ಲಿ ಕರೀತಾರೆ. ಸೊ ಹಿಂಗೂ ನೀವು ಇದಲ್ಲದೆ ಸಾಕಷ್ಟು ವ್ಯವಸ್ಥೆಗಳಿದಾವ. ನಿಮ್ ಅನುಕೂಲಕ್ಕೆ ತಕ್ಕಂಗೆ ನೀವು ಮಲೆನಾಡೊಳಗೋ ಬಯಲು ಸೀಮೆ ಒಳಗೋ ಅಲ್ಲಲ್ಲಿಗೆ ಹೆಂಗ್ ವ್ಯವಸ್ಥೆಗೆ ಬೇಕಲ್ಲ ಅದ್ರ ತಕ್ಕಂಗೆ ನೀವು ಅನುಕೂಲ ಮಾಡ್ಕೊಳ್ಬಹುದು. ಸೊ ಎದೆದ್ರಿಂದ ನಿಮ್ಗೆ ಕೀಟ ನಿಯಂತ್ರಣ ಆಗ್ತಾವ. ಎಷ್ಟೋ ಸರಿ ಕೆಲವೊಂದು ಕೀಟಗಳನ್ನ
ಆ ಕೀಟಗಳನ್ನ ತಿನ್ನುವಂತ ಇನ್ನು ದೊಡ್ಡ ಕೀಟ ಬರ್ತಾವ, ಅದು ನಮ್ಗೆಲ್ಲ ಸಹಕಾರಿ ಕೀಟನೇ. ಸೊ ಅದಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೇಕಲ್ಲ. ನಾವು ಮದ್ದು ಹೊಡೆದ್ವಿ ಅಥವಾ ಔಷಧಿ ಅಂತ ಏನು ಔಷಧಿ ಅಂತ ಕರೆದು ಏನು ವಿಷ ಹೊಡಿಲಿಕತ್ತೀವಿ, ಅದ್ರೊಳಗ ನಮಗ್ ಸಹಕಾರಿ ಇರುವಂತ ಕೀಟಗಳನ್ನೂ ಸಾಯಿಸ್ಲಿಕತ್ತೀವಿ, ಹಕ್ಕಿಗಳನ್ನೂ ಸಾಯಿಸ್ಲಿಕತ್ತೀವಿ. ಈಗ ಜೇನುಹುಳ ನಮಗ್ ಸಹಕಾರಿ ಅಲ್ಲೇನು? ಸೊ ಜೇನುಹುಳ ಇದ್ರೇನೆ ಪರಾಗಸ್ಪರ್ಶ ಆಗೋದು, ನಮ್ಮ ಆಹಾರ ನಿರ್ಮಾಣ ಆಗೋದು. ಸೊ ಈ ಆಹಾರ ನಿರ್ಮಾಣ ಆದಾಗ್ಲೇ ನಮ್ದೆಲ್ಲರದು ಹೊಟ್ಟೆ ತುಂಬುದು. ಆದ್ರೆ ನೀವು ಮದ್ದು ಹೊಡೆದಿರಿ ಅಂದ್ರೆ ವಿಷ ಹೊಡೆದಿರಿ ಅಂತ ಅಂದಾಗ ಜೇನುಹುಳ ಸಾಯ್ತದೋ ಇಲ್ಲೋ? ಜೇನುಹುಳನ ಕಾಪಿಡ್ಕೊಂಡು ಬಾಕಿ ಕೀಟಗಳನ್ನ ನಾವು ಹೆಂಗೆ ನಿಯಂತ್ರಣ ಮಾಡ್ಬೇಕು ಅನ್ನೋದನ್ನ ನೋಡ್ಲಿಕ್ಕೆ ಅವಕಾಶ ಇದೆ.